ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ಜನಾರ್ದನ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸರಗೂರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ವಿಜಯಭವ ಯೂಟ್ಯೂಬ್ ಚಾನಲ್ಗೋಸ್ಕರ ಮೆಂಟಲ್ ಎಬಿಲಿಟಿನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನುವಂಥ ಕಾನ್ಸೆಪ್ಟನ್ನು ಕಲಿತಾ ಇದ್ದೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನುವಂಥದ್ದು ಪ್ರತಿಯೊಂದು ಕ್ವೆಶನ್ ಪೇಪರಲ್ಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಬರುವಂತಹ ಒಂದು ಸಿಂಪಲ್ ಬಟ್ ವೆರಿ ಕಾಮನ್ ಕಾನ್ಸೆಪ್ಟ್. ಸೊ ಹಾಗಾಗಿ ಇದ್ರ ಕಡೆಗೆ ಇವತ್ತಿನ ಒಂದು ವಿಡಿಯೋ ಲೆಕ್ಚರ್ ಇದೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋಣ, ಅದಾದಮೇಲೆ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತಂದರೆ ನಮ್ಗೆ ಏನೇನು ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಕಾಸ್ಟ್ ಪ್ರೈಸ್ ಅಂತಂದರೆ ಏನು, ಕಾಸ್ಟ್ ಪ್ರೈಸ್ ಅಥವಾ ವೆಚ್ಚ ಅಂತ ಏನು ನಾವು ಕರಿತೀವಿ. ಹಾಗಂತಂದರೆ ಈಗ ಒಂದು ಬಿಸ್ನೆಸ್ಸನ್ನು ಮಾಡ್ತಿರ್ತೀವಿ, ಆ ಬಿಸ್ನೆಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡಿದಾಗ ಲಾಭ ಅಥವಾ ನಷ್ಟ ಸಂಭವಿಸುತ್ತೆ. ಸೊ ಬೇಸಿಕಲಿ ನಾವು ಅದನ್ನು ಈ ಒಂದು ಟಾಪಿಕಲ್ಲಿ ಡೀಲ್ ಮಾಡ್ತೀವಿ. ಹಾಗಾದರೆ ಆ ಮಾರಾಟ ಮಾಡುವಂಥ ವಸ್ತುವನ್ನು ನಾವು ಪರ್ಚೇಸ್ ಮಾಡಿದಾಗ, ಏನೋ ಒಂದು ಮಾರಾಟದ ಉದ್ದೇಶಕ್ಕೋಸ್ಕರ ನಾವು ಪರ್ಚೇಸ್ ಮಾಡಿದಾಗ ಅಥವಾ ಆ ವಸ್ತುವನ್ನು ತಯಾರಿಸಿದಾಗ ಅದಕ್ಕೆ ತಗಲುವಂಥ ವೆಚ್ಚವನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಕಾಸ್ಟ್ ಪ್ರೈಸ್ ಏನಿದೆ, ನಾವು ಏನು ವಸ್ತುವನ್ನು ಮಾರಾಟ ಮಾಡ್ತೀವಲ್ಲ ಆ ವಸ್ತುವಿನ ಮೂಲ ಬೆಲೆ, ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್, ಅದನ್ನು ಎಷ್ಟು ದುಡ್ಡಿಗೆ ಮಾರಾಟ ಮಾಡ್ತೀವಿ ಅದನ್ನು ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟು ಪ್ರಾಫಿಟ್ ಅಥವಾ ಲಾಭ. ಯಾವಾಗ ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಹೋಲಿಕೆ ಮಾಡಿದಾಗ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ಗಿಂತ ಕಡಿಮೆ ಇದ್ದಾಗ, ಅಥವಾ ಸೆಲ್ಲಿಂಗ್ ಪ್ರೈಸು ನಾವು ಮಾರಾಟ ಮಾಡಿದಂಥ ದುಡ್ಡು ನಾವು ಖರ್ಚು ಮಾಡಿದಂಥ ದುಡ್ಡಿಗಿಂತ ಹೆಚ್ಚಿದ್ದಾಗ ಅಂತಹ ಅಮೌಂಟನ್ನು ಲಾಭ ಅಥವಾ ಪ್ರಾಫಿಟ್ ಅಂತ ಕರಿತೀವಿ. ಇನ್ನು ನಷ್ಟ, ಯಾವಾಗ ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಇರುತ್ತೆ, ನಾವು ಒಂದು ವಸ್ತುವನ್ನು 10 ರೂಪಾಯಿಗೆ ತೊಗೊಂಡು 8 ರೂಪಾಯಿಗೆ ಮಾರಾಟ ಮಾಡಿದಾಗ ಏನಾಗುತ್ತೆ, ಆ 2 ರೂಪಾಯಿ ನಮಗೆ ನಷ್ಟ ಆಗುತ್ತೆ. ಸೊ ಕಾಸ್ಟ್ ಪ್ರೈಸು 10 ರೂಪಾಯಿ ಇರುತ್ತೆ, ಮಾರಾಟ ಮಾಡಿದಂಥ ದುಡ್ಡು 8 ರೂಪಾಯಿ ಆಗುತ್ತೆ, 8 ರೂಪಾಯಿ ಇರುತ್ತೆ. ಸೊ ಅಲ್ಲೇನಾಯಿತು, ನಮ್ಮ ಕಾಸ್ಟ್ ಪ್ರೈಸ್ಗಿಂತ ಸೆಲ್ಲಿಂಗ್ ಪ್ರೈಸು ಕಡಿಮೆ ಆಯಿತು. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ನಷ್ಟ ಅಂತ ಕರಿತೀವಿ. ಸೊ ಬೇಸಿಕ್ ಫಾರ್ಮ್ಯುಲಾ ಈ ಎರಡು ಫಾರ್ಮುಲಾಗಳು ಗೊತ್ತಿದ್ದರೆ ನಿಮಗೆ ಯಾವುದೇ ಪ್ರಾಬ್ಲಮನ್ನು ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ, ಪ್ರಾಫಿಟ್ ಮತ್ತು ಲಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಬೇಸಿಕಲಿ ಈ 2 ಫಾರ್ಮುಲಾಗಳು ಗೊತ್ತಿದ್ದರೆ ಸಾಕಾಗುತ್ತೆ. ಒಂದು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್, ಇನ್ನೊಂದು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಈಗ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಸೇಮ್ ಕಾನ್ಸೆಪ್ಟ್. ಸೊ ಒಂದು 10 ರೂಪಾಯಿಯ ಒಂದು ವಸ್ತುವನ್ನು ನಾವು 12 ರೂಪಾಯಿಗೆ ಮಾರಾಟ ಮಾಡ್ತೀವಿ ಅಂತಂದರೆ 2 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದೇ 10 ರೂಪಾಯಿಯ ವಸ್ತುವನ್ನು 8 ರೂಪಾಯಿಗೆ ಮಾರಾಟ ಮಾಡ್ತೀವಿ ಅಂತಂದರೆ ಅಲ್ಲಿ 2 ರೂಪಾಯಿ ಲಾಸ್ ಆಗುತ್ತೆ. ಓಕೆನಾ. ಸೊ ಈ 10 ರೂಪಾಯಲ್ಲಿ ಏನು ಪರ್ಚೇಸ್ ಮಾಡಿದಂಥ ವಸ್ತು ಇದೆ ಇದು ಕಾಸ್ಟ್ ಪ್ರೈಸ್, ನಾವು ಮಾರಾಟ ಮಾಡಿದಂಥ ದುಡ್ಡು ಸೆಲ್ಲಿಂಗ್ ಪ್ರೈಸ್. ಸೊ ಈ 2 ಫಾರ್ಮುಲಾಗಳು ನಮಗೆ ಕ್ಲಾರಿಟಿ ಇರಬೇಕು. ಈ 2 ಫಾರ್ಮುಲಾಗಳಿದ್ದಾಗ ನಾವು ಯಾವುದೇ ಪ್ರಾಬ್ಲಮನ್ನು 2 ಲೈನ್ ಮೆಥಡಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಬೇರೆ ಹಲವಾರು ಫಾರ್ಮುಲಾಗಳು ಪರ್ಸೆಂಟೇಜ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಫಾರ್ಮುಲಾಗಳಿರ್ತವೆ. ನಾವು ಈ 2 ಫಾರ್ಮುಲಾವನ್ನು ಮಾತ್ರ ಕಲ್ತ್ಕೊಂಡ್ರೂ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮಾರ್ಕ್ಡ್ ಪ್ರೈಸ್ ಅಂತ ಹೇಳ್ತೀನಿ. ಮಾರ್ಕ್ಡ್ ಪ್ರೈಸ್ ಅಂತಂದರೆ ಏನು, ಕೆಲವೊಂದು ಸತಿ ಏನಾಗುತ್ತೆ, ಒಂದು ಐಟಮನ್ನು ನೀವು ತೊಗೊಳ್ತೀರಾ, ಆ ಒಂದು ವಸ್ತುವಿನ ಮೇಲೆ 10 ರೂಪಾಯಿ ಅಂತ ಬರೆದಿರ್ತಾರೆ, MRP ಅಂತ ನಾವು ಕರಿತೀವಿ. ಓಕೆನಾ, 10 ರೂಪಾಯಿ ಅಂತ ಬರೆದಿರ್ತಾರೆ. ಆದರೆ ಮಾರಾಟ ಮಾಡುವಂಥ ವ್ಯಕ್ತಿ ಏನು ಮಾಡ್ತಾನೆ, ಅದನ್ನು 10 ರೂಪಾಯಿಗೆ ಮಾರಾಟ ಮಾಡಲ್ಲ, 9 ರೂಪಾಯಿಗೆ ಕೊಡುವಂಥ ಸಾಧ್ಯತೆ ಇದೆ. ಸೊ ಆ ಒಂದು ವಸ್ತುವಿನ ಮೇಲೆ ಇರುವಂಥ ಬೆಲೆ ಏನಿದೆ ಅದನ್ನು ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. ಆ ವ್ಯಕ್ತಿ ಅದನ್ನು ಏನು ಮಾರಾಟ ಮಾಡ್ತಾನಲ್ಲ ಆ 9 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಹಾಗಿದ್ರೆ 1 ರೂಪಾಯಿ ಏನಾಯಿತು, 1 ರೂಪಾಯಿ ರಿಯಾಯಿತಿ ಅಥವಾ ಡಿಸ್ಕೌಂಟನ್ನು ಆ ವ್ಯಕ್ತಿ ನಮಗೆ ಕೊಡ್ತಿರ್ತಾರೆ. ಅಂದರೆ ಏನು ವ್ಯಾಪಾರಿ ಇರ್ತಾನೆ, ಆ ವ್ಯಾಪಾರಿ ಕೊಡುವಂಥದ್ದು 1 ರೂಪಾಯಿಯ ರಿಯಾಯಿತಿ. ಸೊ ಇಲ್ಲಿ ನಾವು ಯಾವ್ಯಾವ ಕಾನ್ಸೆಪ್ಟನ್ನು ನೋಡಿದ್ವಿ, ಒಂದು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸಲ್ಲಿ ನಮಗೇನು ಸಿಗುತ್ತೆ, ಪ್ರಾಫಿಟ್ ಅಥವಾ ಲಾಸ್ ಸಿಗುತ್ತೆ. ಇದೆರಡು ಕಾನ್ಸೆಪ್ಟ್ ಆದಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಬಂದು ಮಾರ್ಕ್ಡ್ ಪ್ರೈಸ್. ಮಾರ್ಕ್ಡ್ ಪ್ರೈಸ್ ಅಂತಂದರೆ ಏನು, ಆ ಒಂದು ವಸ್ತುವಿನ ಮೇಲೆ ಬರೆದಿರುವಂತಹ ಬೆಲೆ, ಅದನ್ನು ನಾವು ಮಾರ್ಕ್ಡ್ ಪ್ರೈಸ್ ಅಂತ ಕರಿತೀವಿ. ಸೊ ವ್ಯಾಪಾರಿ ಏನಿದ್ದಾನೆ ಆ ಮಾರ್ಕ್ಡ್ ಪ್ರೈಸ್ ಮೇಲೆ ಮಾರಾಟ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯ ನಿಯಮ ಇಲ್ಲ. ಅವನು ಏನು ಮಾಡ್ಬೋದು ವ್ಯಾಪಾರಿ ಅಂತಂದರೆ, ಮಾರ್ಕ್ಡ್ ಪ್ರೈಸ್ಗಿಂತ ಕಡಿಮೆ ದುಡ್ಡಿಗೆ ಆ ವಸ್ತುವನ್ನು ಮಾರಬಹುದು. ಸೊ ಕಡಿಮೆ ದುಡ್ಡಿಗೆ ಮಾರ್ತಾನೆ ಅಂತಂದರೆ ರಿಯಾಯಿತಿ ಕೊಡ್ತಾನೆ ಅನ್ನುವಂಥ ಅರ್ಥ, ಡಿಸ್ಕೌಂಟನ್ನು ಕೊಡ್ತಾನೆ. ಸೊ ಫಾರ್ಮುಲಾ ಏನು ಬರುತ್ತೆ ಅಂತಂದರೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್.
ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಇದು ಇನ್ನೊಂದು ಫಾರ್ಮುಲಾ. ಹಾಗಿದ್ರೆ ಇವುಗಳ ಮಧ್ಯೆ ರಿಲೇಷನ್ಶಿಪ್ಪನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಬೋದಾ? ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ವಿಚ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಓಕೆನಾ? ಸೊ ಇದು ಈ ಒಂದು ರಿಲೇಷನ್ಶಿಪ್ಪನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಅದು ಕೂಡ ಸರಿಯಾದ ಒಂದು ಈಕ್ವೇಷನ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಈಕ್ವೇಷನನ್ನು ಬಳಸ್ಕೊಳ್ಳುವಂಥ ಸಂದರ್ಭ ಬಂದಾಗ ಬಳಸ್ಕೋಬಹುದು. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ನಮಗೆ ತಿಳಿದಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಕೊಳ್ಬೋದು. ಓಕೆ, ಹಾಗಿದ್ರೆ ಈಗ ಮೊದಲನೇದಾಗಿ ಪ್ರಾಬ್ಲಮ್ಗೆ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್, ಆ್ಯನ್ ಆರ್ಟಿಕಲ್ ಇಸ್ ಬಾಟ್ ಫಾರ್ ರುಪೀಸ್ 250. 250 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿ ಮಾಡ್ತಿದ್ದಾರೆ. ಸೆಲ್ಲಿಂಗ್ ಪ್ರೈಸಲ್ಲಿ 10% ಪ್ರಾಫಿಟ್ ಇರಬೇಕು. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಓಕೆನಾ? ಮಾರಾಟದ ಬೆಲೆ ಎಷ್ಟು ಅಂತ ಪ್ರಶ್ನೆ. ಸೊ ಈಗ ನಾವು ಏನು ಮಾಡಬೇಕು? ಬೇಸಿಕಲಿ ಆ ಒಂದು ಈಕ್ವೇಷನ್ ಹಾಕಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಲೈನ್ ಮೆಥಡನ್ನೇ ಫಾಲೋ ಮಾಡ್ತೀನಿ. ಸೊ 2 ಲೈನ್ ಮೆಥಡಲ್ಲಿ ಮಾಡಿದಾಗ ನಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಈಸಿ ಬರುತ್ತೆ. ಸೊ ಏನಾಗುತ್ತೆ, ಫಾರ್ಮುಲಾ ತೊಗೊಳ್ಳೋಣ. ಇಲ್ಲಿ ಪ್ರಾಫಿಟ್ ಇದೆ, ಕಾಸ್ಟ್ ಪ್ರೈಸ್ ಇದೆ, ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಏನು? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಓಕೆನಾ? ಸೊ ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ತೀವಿ. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 2 ಲೈನಲ್ಲಿ ಸಾಲ್ವ್ ಮಾಡಬೇಕು. 2 ಲೈನಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಲೈನಲ್ಲಿ ನಾವು ಒಂದು ಕಡೆ ಪರ್ಸೆಂಟೇಜನ್ನು ತೋರಿಸ್ತೀವಿ, ಇನ್ನೊಂದು ಲೈನಲ್ಲಿ ನಾವು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ತೋರಿಸ್ತೀವಿ. ಓಕೆನಾ? ಸೊ ಇಲ್ಲಿ ಆ್ಯಕ್ಚುಯಲ್ ಏನು ಕೊಟ್ಟಿದ್ದಾರೆ? 250 ರೂಪಾಯಿ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜನರಲಿ ಪ್ರಾಫಿಟನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಸ್ಟ್ ಪ್ರೈಸ್ ಮೇಲೆ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲೇನು ಹೇಳಿದ್ದಾರೆ ಅಂತಂದರೆ ಪ್ರಾಫಿಟ್ಟು 10% ಇರಬೇಕು ಅಂತ ಹೇಳಿದ್ದಾರೆ, 10% ಲಾಭ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ 100 ಆದರೆ ಪ್ರಾಫಿಟ್ಟು 10. ಹಾಗಿದ್ರೆ ಕಾಸ್ಟ್ ಪ್ರೈಸ್ 250 ಆಗಿದೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ 100 ಆಯಿತು, ಪ್ರಾಫಿಟ್ 10 ರೂಪಾಯಿ ಆಯಿತು ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು? 110 ರೂಪಾಯಿ ಆಯಿತು. ಇದು ನಮ್ಮ ಈಕ್ವೇಷನ್ ಪ್ರಕಾರ. ಓಕೆನಾ? ಈಗ ನಾವೇನು ಮಾಡಬೇಕು? ನಮ್ಮ ಹತ್ರ ಯಾವ ಇನ್ಫಾರ್ಮೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಯಾವ ಇನ್ಫಾರ್ಮೇಷನ್ ಅವೈಲಬಲ್ ಇದೆ ಅಂತ ನೋಡೋಣ. ಸೊ ಇಲ್ಲಿ 2 ಇನ್ಫಾರ್ಮೇಷನ್ ಅವೈಲಬಲ್ ಇದೆ, ಇಲ್ಲಿ ಒಂದು ಅವೈಲಬಲ್ ಇದೆ, ಇನ್ನೊಂದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಥರದ 2 ಪಾರ್ಟನ್ನು ನಾವು ತೊಗೊಳ್ತೀವಿ. ಆಮೇಲೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 250 × 110 ಡಿವೈಡೆಡ್ ಬೈ 100 ಆಗುತ್ತೆ. ಏನು ಪ್ರಾಫಿಟ್ ಇದೆಯಲ್ಲ, ನಮಗೆ ಪ್ರಾಫಿಟ್ ಎಷ್ಟು ಅಂತ ಕೇಳಿಲ್ಲ. ಪ್ರಾಫಿಟ್ ಎಷ್ಟು ಅಂತ ಕೇಳಿದರೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಅಲ್ಲಿ ಕೇಳಿಲ್ಲ. ಸೊ ಯಾವ ಒಂದು ಇನ್ಫಾರ್ಮೇಷನ್ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ, ಆ ಒಂದು ಇನ್ಫಾರ್ಮೇಷನನ್ನು ನಾವು ಇಗ್ನೋರ್ ಮಾಡ್ಬೋದು, ಆ ಒಂದು ಕಾಲಮನ್ನು ಇಗ್ನೋರ್ ಮಾಡ್ಬೋದು. ಸೊ ಇಲ್ಲಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 250 × 110 ಡಿವೈಡೆಡ್ ಬೈ 100. 25 × 11. ಸೊ 25 × 11 ಅಂತಂದರೆ 25 × 10 250 ಪ್ಲಸ್ 25 × 1 25, ಟೋಟಲ್ 275. ಸೊ ಟೋಟಲ್ ಆನ್ಸರ್ ಏನು ಬಂತು? 275 ಬರುತ್ತೆ. ಸೊ 275 ರೂಪಾಯಿಗೆ ಮಾರಾಟ ಮಾಡಿದಾಗ 10% ಪ್ರಾಫಿಟ್ ಬರುತ್ತೆ. ಸೊ ಇದು ಬೇಸಿಕ್ ಪ್ರಾಬ್ಲಮ್. ನಾನು ಇದನ್ನು ಯಾಕಿಷ್ಟು ಕೊಟ್ಟೆ ಅಂತಂದರೆ, ಯಾಕಿಷ್ಟು ಎಕ್ಸ್ಪ್ಲನೇಷನ್ನು ಟೇಬಲಲ್ಲಿ ಹಾಕಿ ಮಾಡಿದ್ವಿ ಅಂತಂದರೆ, ನಿಮಗೆ ಆ ಟೇಬಲಲ್ಲಿ ಹೇಗೆ ಹಾಕ್ಕೊಳ್ಳುವಂಥದ್ದು, ಆ ಒಂದು ವ್ಯಾಲ್ಯೂಸನ್ನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶಕ್ಕೆ ಇದನ್ನು ಮಾಡಿದೆ. ನೀವು ಇದನ್ನು ಡೈರೆಕ್ಟಾಗೇ ಮಾಡ್ಬೋದು. 250 ರೂಪಾಯಿಗೆ 10% ಅಂತಂದರೆ 25 ರೂಪಾಯಿ. 25 ರೂಪಾಯಿ ಪ್ರಾಫಿಟ್ ಬರುತ್ತೆ. ಸೊ 250 ರೂಪಾಯಿ ಕಾಸ್ಟ್ ಪ್ರೈಸು ಪ್ಲಸ್ ಪ್ರಾಫಿಟ್ 10% ಅಂತಂದಾಗ 25 ರೂಪಾಯಿ ವಿಚ್ ಇಸ್ ಈಕ್ವಲ್ ಟು 275. ಡೈರೆಕ್ಟಾಗೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಬರುವಂಥವ್ರು ಡೈರೆಕ್ಟಾಗೆ ನೀವು ಕ್ಯಾಲ್ಕುಲೇಷನನ್ನು ಮಾಡಿ ಹಾಕ್ಕೊಳ್ಬೋದು ಅಮೌಂಟು. ಈ ಟೇಬಲ್ ಯಾಕೆ ಬೇಕು, ಅಥವಾ ಈ ಸಿಂಪಲ್ ಪ್ರಾಬ್ಲಮ್ಗೂ ಟೇಬಲ್ ಯಾಕೆ ಮಾಡಿದೆ ಅಂತಂದರೆ, ಈ ಸ್ಟೆಪ್ಸ್ ಅರ್ಥ ಆಗಲಿ ಅನ್ನೋಂಥ ಒಂದು ಉದ್ದೇಶಕ್ಕೋಸ್ಕರ ಈ ಟೇಬಲನ್ನು ಹಾಕಿ ಮಾಡಿದ್ದೀನಿ. ಬಟ್ ನಿಮಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರುತ್ತೆ, ಅಥವಾ ಏನು ಈ ಥರದ ಪ್ರಾಬ್ಲಮನ್ನು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತಂದರೆ ನೀವು ಇಷ್ಟೇ ಮಾಡಿದ್ರೂ ಕೂಡ ಆನ್ಸರು ನಿಮಗೆ ವ್ಯಾಲ್ಯೂಸು ಸಿಗತ್ತೆ. ಅರ್ಥ ಆಗಿದೆ ಅನ್ಕೋತೀನಿ ಟೇಬಲ್ ಹೇಗೆ ಹಾಕೊಳ್ಳೋದು, ವ್ಯಾಲ್ಯೂಸನ್ನು ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್,
A toy is brought for rupees 150 and sold at a gain of rupees 8%. ಸೊ 8% ಲಾಭ. 150 ರೂಪಾಯಿಗೆ ತೊಗೊಳ್ಳೋಂಥ ಒಂದು ಆಟಿಕೆಯನ್ನು 8% ಲಾಭದೊಂದಿಗೆ ಮಾರಾಟ ಮಾಡಬೇಕು. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಸೊ ಆಗಲೇ ನಾನು ಹೇಳಿದಾಗೆ ಶಾರ್ಟ್ಕಟಲ್ಲೂ ಮಾಡ್ಬೋದು. 150 ಇಂಟು 8% ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 8% ಅಂತಂದರೆ 8/100. 12 ಬಂತು. ಸೊ 150 + 12 ಇಸ್ ಈಕ್ವಲ್ ಟು 162 ಆನ್ಸರ್. ಸೊ ಇದನ್ನು ಡೈರೆಕ್ಟಾಗೂ ಮಾಡ್ಬೋದು, ಅಥವಾ ನೀವು ಟೇಬಲ್ ಹಾಕ್ಕೊಳ್ಬೇಕು ಅಂತಂದರೆ ಟೇಬಲ್ ಕೂಡ ಹಾಕ್ತೀನಿ ನಾನು. ಫಾರ್ಮ್ಯಾಟ್ ಏನು ಬರುತ್ತೆ, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಪರ್ಸೆಂಟೇಜ್ದು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 100 ರೂಪಾಯಿ ಕಾಸ್ಟ್ ಪ್ರೈಸ್ ಇದ್ದರೆ 8 ರೂಪಾಯಿ ಪ್ರಾಫಿಟ್ಟು. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 108 ರೂಪಾಯಿ ಆಗುತ್ತೆ. ಇನ್ನು ಆ್ಯಕ್ಚುಯಲ್ ಬಂದು 150 ಕಾಸ್ಟ್ ಪ್ರೈಸ್ ಇರೋವಂಥದ್ದು. ಸೆಲ್ಲಿಂಗ್ ಪ್ರೈಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವ್ಯಾಲ್ಯೂ ಏನಾಗುತ್ತೆ, 150 ಇಂಟು 108/100 ಆಗುತ್ತೆ. ಸೊ 2 3 2 1s 254. ಸೊ 54 ಇಂಟು 3 3 4s 12 3 5s 15 + 1 16 162 ಆನ್ಸರ್. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ವೆಶನ್. ಬೈ ಸೆಲ್ಲಿಂಗ್ ಅ ವಾಚ್ ಫಾರ್ rupees 1440, 1440 ರೂಪಾಯಿಗೆ ಒಂದು ವಾಚನ್ನು ಮಾರಾಟ ಮಾಡೋದ್ರಿಂದ ಆ ವ್ಯಕ್ತಿಗೆ 10% ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಟ್ ವಾಟ್ ಪ್ರೈಸ್ ಶುಡ್ ಹಿ ಸೆಲ್ ಟು ಗೇನ್ 10%? 10% ಪ್ರಾಫಿಟ್ ಮಾಡೋದಕ್ಕೆ ಯಾವ ರೇಟಲ್ಲಿ ಮಾರಾಟ ಮಾಡಿದ್ರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದ್ರೆ 10% ಪ್ರಾಫಿಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಇದಕ್ಕೂ ಕೂಡ ನಾನು ಟೇಬಲನ್ನು ಹಾಕ್ತೀನಿ. ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ಪರ್ಸೆಂಟೇಜ್ದು ಲೆಕ್ಕ ತೊಗೊಳ್ಳೋದಾದರೆ 100 ರೂಪಾಯಿ 10% ಲಾಸ್ ಆದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 90. ಸೊ 90% ಸೆಲ್ಲಿಂಗ್ ಪ್ರೈಸ್ಗೆ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಏನಿದೆ 1440 ಇದೆ. ಈಗ ಇವರು ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ, 90 ಇರೋ ಕಡೆ ಸೆಲ್ಲಿಂಗ್ ಪ್ರೈಸ್ ಏನಾಗಬೇಕು, 110 ಆಗಬೇಕು. ಇಟ್ ಶುಡ್ ನಾಟ್ ಬಿ 90, ಇಟ್ ಶುಡ್ ಬಿ 110. ಯಾಕೆ, 10% ಪ್ರಾಫಿಟ್ ಅಲ್ವಾ, 100% ಕಾಸ್ಟ್ ಪ್ರೈಸು, ಅದ್ರ ಜೊತೆಗೆ 10% ಪ್ರಾಫಿಟ್ ಆ್ಯಡ್ ಮಾಡಿದಾಗ ಸೆಲ್ಲಿಂಗ್ ಪ್ರೈಸು 110% ಆದರೆ ಆ್ಯಕ್ಚುಯಲ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1440 ಇಂಟು 110 ಡಿವೈಡೆಡ್ ಬೈ 90. 0 0 ಕ್ಯಾನ್ಸಲ್ ಆಗುತ್ತೆ. 9 ಟೇಬಲ್ಸಲ್ಲೇ ಹೋಗುತ್ತೆ. 9 1s 9, 9 1s 9, 5 ಉಳ್ಕೊಳ್ಳುತ್ತೆ. 9 6s 54. ಸೊ 16 ಇಂಟು 110. ಸೊ 16 ಇಂಟು 100 1600. 16 ಇಂಟು 10 160. ಟೋಟಲ್ 1760 ಇಸ್ ದಿ ಆನ್ಸರ್. ಸೊ 1760ಕ್ಕೆ ಮಾರಾಟ ಮಾಡಿದ್ರೆ ನಾವು 10% ಲಾಭವನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡಿದಾಗ ಈ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲೂ ಕೂಡ ನಾನು ಟೇಬಲನ್ನು ಬಳಸ್ಕೊಂಡು ನಾನು ಕ್ಯಾಲ್ಕುಲೇಷನನ್ನು ಮಾಡ್ತಾಯಿದ್ದೀನಿ. ಯಾಕೆ ಟೇಬಲನ್ನು ಇನ್ಸಿಸ್ಟ್ ಮಾಡ್ತಿದ್ದೀನಿ ಅಂತಂದರೆ, ಒಂದು ಟೇಬಲನ್ನು ಹಾಕಿ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಿದಾಗ ಮೇಜರಾಗಿ ತಪ್ಪಾಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಹಾಗಾಗಿ ಯಾರು ಬೇಸಿಕ್ಕಿಂದ ಕಲಿತಾ ಇದ್ದೀರಾ, ಯಾರು ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀರಾ, ಅವರಿಗೆ ಒಂದು ಸ್ಟಿಪ್ಯುಲೇಟೆಡ್ ಫಾರ್ಮ್ಯಾಟ್ ಅಂತ ಇದ್ದಾಗ, ಎಲ್ಲ ಪ್ರಾಬ್ಲಮನ್ನು ಒಂದೇ ಫಾರ್ಮ್ಯಾಟಲ್ಲಿ ಮಾಡ್ತೀವಿ ಅಂತಂದಾಗ ಸಾಲ್ವ್ ಮಾಡುವಂಥದ್ದು ಏನು ಕನ್ಫ್ಯೂಷನ್ಸ್ಗಳು ಕಡಿಮೆ ಆಗುತ್ತೆ, ಸಾಲ್ವ್ ಮಾಡುವಂಥದ್ದು ಈಸಿಯಾಗಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮಲ್ಲೂ ಕೂಡ ನಾನು ಟೇಬಲ್ ಮೆಥಡನ್ನು ಹಾಕಿ ಮಾಡ್ತಾ ಇದ್ದೀನಿ. ಹೌದು, ಇಟ್ ಈಸ್ ಅ ಲಿಟಲ್ ಟೈಮ್ ಕನ್ಸ್ಯೂಮಿಂಗ್, ಬಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಬಿ ರೈಟ್. ಸೊ ಹಾಗಾಗಿ ಈ ಒಂದು ಫಾರ್ಮ್ಯಾಟನ್ನು ನಾನು ಪ್ರತಿಯೊಂದು ಪ್ರಾಬ್ಲಮಲ್ಲೂ ಕೂಡ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್. Ravish lost 20% by selling a radio set for 3072 rupees. ಸೊ ಇಲ್ಲಿ ಇಷ್ಟಕ್ಕೆ ಇದು ಸೆಲ್ಲಿಂಗ್ ಪ್ರೈಸ್ ಇದಾದಾಗ, ಅಂದರೆ 3072 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ 20% ಲಾಸ್ ಇರುತ್ತೆ. ಹಾಗಿದ್ರೆ 4080ಕ್ಕೆ ಮಾರಾಟ ಮಾಡಿದ್ರೆ ಪ್ರಾಫಿಟ್ಟು ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ಅದೇ ರೀತಿಯಾದಂಥ ಪ್ರಾಬ್ಲಮ್ ಇದು ಕೂಡ. ಸೊ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ 100 ಇದ್ದಾಗ ಲಾಸು 20% ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, 80% ಇಸ್ 3072. ಅದೇ ಸೆಲ್ಲಿಂಗ್ ಪ್ರೈಸು 4080 ಇದ್ದಾಗ, ಆ್ಯಕ್ಚುಯಲ್ಸ್ ಲೈನಲ್ಲೇ ಬರೀತಾ ಇದ್ದೀನಿ. ಸೊ ಪರ್ಸೆಂಟೇಜ್ ಲೆಕ್ಕವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ
ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ. 4080 ಇಂಟು 80 ಡಿವೈಡೆಡ್ ಬೈ 3072. ಓಕೆನಾ. ಸೊ ಇಲ್ಲಿ ನಾನು 8 ಟೇಬಲ್ಸಿಂದ ಹೋಗುತ್ತೆ, ಡಿವಿಷನ್ 8 ಟೇಬಲ್ಸಿಂದ ಮಾಡ್ತೀನಿ. ಈ ನಂಬರ್ಗಳು 2, 3, 4, 6, 8 ಈ ಎಲ್ಲ ಟೇಬಲ್ಸಿಂದ ನಂಬರ್ಗಳು ಡಿವೈಡ್ ಆಗುತ್ತೆ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅನ್ನುವಂಥ ವಿಡಿಯೋವನ್ನು ನಾನು ಈಗಾಗಲೇ ಮಾಡಿದ್ದೀನಿ. ನಿಮ್ಮ ಪ್ಲೇಲಿಸ್ಟಲ್ಲಿ, ಮೆಂಟಲ್ ಎಬಿಲಿಟಿ ಪ್ಲೇಲಿಸ್ಟಲ್ಲಿ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ. ಸೊ ಯಾವ ನಂಬರು ಯಾವ ಟೇಬಲ್ಸಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ದೊಡ್ಡ ನಂಬರಿಂದ ನಾವು ಅದನ್ನು ಡಿವೈಡ್ ಮಾಡಿಕೊಂಡಾಗ ನಮಗೆ ನಂಬರ್ ಆಫ್ ಸ್ಟೆಪ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಕೂಡ ಒಂದಷ್ಟು ಬೇಗ ಆಗುತ್ತೆ. ಬಟ್ ಹವೆವರ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಒಂದು ಈಸಿನೆಸ್ಸನ್ನು ನೋಡಿಕೊಂಡು ನೀವು 2 ಇಂದ ಬೇಕಿದ್ರೂ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು 8 ಟೇಬಲ್ಸಿಂದನೇ ತೊಗೊಳ್ತೀನಿ. 8 3s are 24, 8 8s are 64, 8 4s are 32, 8 10s are 80. ನೆಕ್ಸ್ಟು 84 ಇದೆ, ಇದು ಕೂಡ 8 ಟೇಬಲ್ಸಲ್ಲೇ ಹೋಗುತ್ತೆ. ಓಕೆ, 8 4s are 32, 8 8s are 64, 8 5s are 40, 8 1s are 8, 0. ಸೊ ಇದನ್ನು ನಾನು I will go with 4 tables. 5100 divided by 48 ಇದೆ. ಸೊ 4 ಟೇಬಲ್ಸ್ ತೊಗೊಳ್ತೀನಿ. 4 1s are 4 2s are 4 1s are 4, 4 2s are 8, 3 ಆಗುತ್ತೆ. 4 7s are 28, 2 5 ಉಳ್ಕೊಳ್ಳುತ್ತೆ. ಓಕೆ, ಸೊ ಇದು ಮತ್ತೆ 3 ಟೇಬಲ್ಸಲ್ಲಿ ಹೋಗುತ್ತೆ. 3 4s are 12, 3 4s are 12, 3 2s are 6, 3 5s are 15. ಸೊ 425 divided by 4 ಇದೆ. ಸೊ 425 divided by 4, 4 1s are 4, 2, ಸೊ 2 ಹೋಗೋದಿಲ್ಲ, 0 ಹಾಕ್ತೀನಿ. ನೆಕ್ಸ್ಟ್ 5, 4 6 are 24, 1 ಉಳ್ಕೊಳ್ಳುತ್ತೆ, 0.10 ಆಗುತ್ತೆ. 2 8, 2 ಮತ್ತೆ ಉಳ್ಕೊಳ್ಳುತ್ತೆ, 0 ಹಾಕ್ಕೊಳ್ಬೋದು. 5, ಸೊ 20, 106.25 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 106.25. ಹಾಗಿದ್ರೆ ಅದರಲ್ಲಿ ಪ್ರಾಫಿಟ್ಟಿನ ಭಾಗ ಎಷ್ಟು? 106.25ಅಲ್ಲಿ 100% ಏನಿದೆ ಅದು ಕಾಸ್ಟ್ ಪ್ರೈಸ್. ಇನ್ನು ಉಳಿದಂಥ 6% ಏನಿದೆ ಅದು ಪ್ರಾಫಿಟ್. ಸೊ ಹಾಗಾದರೆ 4080 ರೂಪಾಯಿಗೆ ನಾವು ಒಂದು ವಸ್ತುವನ್ನು ಈ ಒಂದು ವಸ್ತುವನ್ನು ಮಾರಾಟ ಮಾಡಿದ್ರೆ ಬರುವಂಥ ಲಾಭ ಎಷ್ಟು? 6.25%. ಸೊ ಈ ಒಂದು ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕರಣ್ 10 ಕಿತ್ಲೆ ಹಣ್ಣನ್ನು 25 ರೂಪಾಯಿಗೆ ಖರೀದಿ ಮಾಡ್ತಾನೆ ಮತ್ತು 9 ಕಿತ್ಲೆ ಹಣ್ಣನ್ನು 25 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹಾಗಿದ್ರೆ ಆತ ಗಳಿಸಿದಂಥ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಓಕೆನಾ. ಸೊ ಇಲ್ಲೇನು ಮಾಡಬೇಕು? 10 ಕಿತ್ಲೆ ಹಣ್ಣನ್ನು ತೊಗೊಳ್ತಾನೆ, ಅದರಲ್ಲಿ 9 ಕಿತ್ಲೆ ಹಣ್ಣನ್ನು ಮಾರಾಟ ಮಾಡ್ತಾನೆ ಫಸ್ಟ್. ಸೊ ನಾವು ಇಲ್ಲಿ ಕಂಪ್ಯಾರಿಸನನ್ನು ನಾವು ಮಾಡಬೇಕಾದ್ರೆ ನಾವು 10 ಕಿತ್ಲೆ ಹಣ್ಣಿಗೆ ಇರುವಂಥ ಬೆಲೆಗೂ ಕಾಸ್ಟ್ ಪ್ರೈಸ್ಗೂ 9 ಕಿತ್ಲೆ ಹಣ್ಣಿನ ಸೆಲ್ಲಿಂಗ್ ಪ್ರೈಸ್ಗೂ ನಾವು ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ಸೊ ನಾವೇನು ಮಾಡಬೇಕು ಅಂತಂದರೆ ನಂಬರ್ ಆಫ್ ಯೂನಿಟ್ಸನ್ನು ಸೇಮ್ ತೊಗೊಳ್ಬೇಕಾಗತ್ತೆ. ಸೊ 10 ಕಿತ್ಲೆ ಹಣ್ಣಿಗೆ 25 ರೂಪಾಯಿ ಅಂತಾದರೆ 1 ಕಿತ್ಲೆ ಹಣ್ಣಿಗೆ ಎಷ್ಟಾಯಿತು? 2.5 ರೂಪಾಯಿ ಆಯಿತು. ಹಾಗಿದ್ರೆ 9 ಕಿತ್ಲೆ ಹಣ್ಣಿಗೆ ಎಷ್ಟಾಯಿತು? 9 ಇಂಟು 2.5 ವಿಚ್ ಇಸ್ ಈಕ್ವಲ್ ಟು 22.5. ಸೊ ಕಾಸ್ಟ್ ಪ್ರೈಸ್ 22.5 ಆಯಿತು. ಸೆಲ್ಲಿಂಗ್ ಪ್ರೈಸ್ ಎಷ್ಟು? 25 ರೂಪೀಸು. ಪ್ರಾಫಿಟ್ ಎಷ್ಟಾಯಿತು? 2.5 ರೂಪೀಸ್. ಆಯಿತಾ? ಸೊ ಇದನ್ನು ಇಟ್ಕೊಂಡು ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಐ ವಿಲ್ ಡೂ ದ ಸೇಮ್ ಟೇಬಲ್. ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟು? 22.5, ಪ್ರಾಫಿಟ್ 2.5 ಇಸ್ ಈಕ್ವಲ್ ಟು 25. ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ 100. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಪ್ರಾಫಿಟಾ ಸೆಲ್ಲಿಂಗ್ ಪ್ರೈಸಾ? ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಪ್ರಾಫಿಟ್. ನಮಗೆ ಸೆಲ್ಲಿಂಗ್ ಪ್ರೈಸಿನ ಅವಶ್ಯಕತೆ ಇಲ್ಲ. ಸೊ ಈ ವ್ಯಾಲ್ಯೂಸ್ ಮತ್ತು ಈ ವ್ಯಾಲ್ಯೂಸನ್ನು ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 100 ಇಂಟು 2.5 ಡಿವೈಡೆಡ್ ಬೈ 22.5. ಓಕೆನಾ. ಸೊ ಪಾಯಿಂಟ್ ತೆಗಿತೀನಿ. ಪಾಯಿಂಟ್ ತೆಗೆದಾಗ ಇಟ್ ಇಸ್ ಈಸಿ ಫಾರ್ ಕ್ಯಾಲ್ಕುಲೇಷನ್. 25 1s are 25 9s are.
ಸೊ 100 ಡಿವೈಡೆಡ್ ಬೈ 9 ಬರುತ್ತೆ. 9 1s 9, 1 ಉಳ್ಕೊಳ್ಳುತ್ತೆ 0, 9 ಮತ್ತು 9 1s 9, 1. ಸೊ ಏನಾಯಿತು 11 ಬ್ಯಾಲೆನ್ಸ್ ಇರುವಂಥದ್ದು 1/9. ಸೊ 11 1/9%. 11 1/9% ಇಸ್ ದ ಪರ್ಸೆಂಟೇಜ್ ಪ್ರಾಫಿಟ್. ಸೊ ಕರಣ್ಗೆ ಬಂದಿರುವಂಥ ಲಾಭದ ಅಂಶ ಎಷ್ಟು? 11 1/9%. ಓಕೆ, ನೆಕ್ಸ್ಟ್ ಕ್ವೆಶನ್. ಒಬ್ಬ ಮೆಡಿಕಲ್ ಸ್ಟೋರ್ನ ಮಾಲೀಕ ಏನಿದ್ದಾನೆ 6,000ದಷ್ಟು ಗೂಡ್ಸನ್ನು ಪರ್ಚೇಸ್ ಮಾಡ್ತಾನೆ. ಅದರಲ್ಲಿ 1/3 ಭಾಗದ ಮೆಡಿಸಿನನ್ನು 30% ಲಾಸ್ಗೆ ಮಾರಾಟ ಮಾಡ್ತಾನೆ. ಸೊ ಏನಿದೆ ತೊಗೊಂಡಂಥ ಒಂದು ಮೆಡಿಸಿನ್ನಲ್ಲಿ 1/3 ಭಾಗವನ್ನು ಮಾರಾಟ ಮಾಡಾಗಿದೆ. ಈಗ ಉಳಿದಂತಹ 2/3 ಏನು ಪೋರ್ಷನ್ ಇದೆ, ಸೊ ಆ ಒಂದು 2/3 ಪೋರ್ಷನನ್ನು ಆತ ಮಾರಾಟ ಮಾಡಬೇಕು. ಆತ ಎಷ್ಟು % ಪ್ರಾಫಿಟ್ಗೆ ಮಾರಾಟ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಆಗೋದಿಲ್ಲ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಲಾಭ ಆಗಲಿ ನಷ್ಟ ಆಗದೇ ಇರುವಂಥ ರೀತಿಯಲ್ಲಿ ಆ ವ್ಯಕ್ತಿ ಆ ಒಂದು ಔಷಧಿಗಳನ್ನು ಆ ಒಂದು ಏನು ಖರೀದಿ ಮಾಡಿರ್ತಾನೆ ಆ ಔಷಧಿಗಳನ್ನು ಮಾರಾಟ ಮಾಡಬೇಕಾಗತ್ತೆ. ಬಟ್ ಏನಾಗಿದೆ, ಆಗಲೇ 1/3 ಭಾಗವನ್ನು ಲಾಸ್ಗೆ ಮಾರಾಟ ಮಾಡಿದ್ದಾನೆ. ಓಕೆನಾ? ಸೊ ಹಾಗಿದ್ರೆ ನಾವು ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ಎಷ್ಟರ ಮೌಲ್ಯದ ವಸ್ತುಗಳನ್ನು ಆತ ಮಾರಿದ್ದಾನೆ ಮತ್ತು ಎಷ್ಟಕ್ಕೆ ಮಾರಿದ್ದಾನೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಲಾಸ್ ಇದೆ. ಸೊ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಆತ ಮಾರಾಟ ಮಾಡಿರುವಂಥ ಕಾಸ್ಟ್ ಪ್ರೈಸ್ ಎಷ್ಟು? ಫಸ್ಟ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಾಕೋಣ. 100 ರೂಪೀಸಲ್ಲಿ ಇದ್ದರೆ ಲಾಸು 30% ಲಾಸ್ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 70% ಆಗುತ್ತೆ. ಆತ ಮಾರಾಟ ಮಾಡಿರುವಂಥ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು? 6,000ದಲ್ಲಿ 1/3. 6,000ದಲ್ಲಿ 1/3 ಅಂತಂದರೆ 1/3 ಭಾಗ ಅಂತಂದರೆ 2,000 ರೂಪಾಯಿ ಆಗುತ್ತೆ. 6,000 ಇಂಟು 1/3. ಸೊ 2,000 ರೂಪೀಸ್ ಆಗುತ್ತೆ. ಹಾಗಿದ್ರೆ ಆತ ಸೇಲ್ ಮಾಡಿರೋದು ಎಷ್ಟಕ್ಕೆ? ಆ ಒಂದು ಐಟಮನ್ನು ಸೇಲ್ ಮಾಡಿರುವಂಥದ್ದು ಎಷ್ಟಕ್ಕೆ ಅಂತ ನೋಡೋಣ. ಕ್ರಾಸ್ ಮಲ್ಟಿಪ್ಲೈ 2,000 ಇಂಟು 70 ಡಿವೈಡೆಡ್ ಬೈ 100. 200 ಇಂಟು 7 1,400 ಆಯಿತಾ? ಆತ ಮಾರಾಟ ಮಾಡಿರುವಂಥದ್ದು 1,400ಗೆ. ಹಾಗಿದ್ರೆ ಉಳಿದಿರುವಂಥದ್ದು ಎಷ್ಟು? ಉಳಿದಿರುವಂಥ ಏನು ಮೆಡಿಸಿನ್ಸ್ ವ್ಯಾಲ್ಯೂ ಎಷ್ಟು? ಉಳಿದಿರುವಂಥದ್ದು 4,000. ಆತ ಮಾರಬೇಕಾಗಿರೋದು ಎಷ್ಟಕ್ಕೆ? ಆತ ಮಾರಬೇಕಾಗಿರುವಂಥದ್ದು 4,600 ರೂಪಾಯಿಗೆ. ಹೇಗೆ ಬಂತು 4,600 ರೂಪಾಯಿ? ಅವನು ಖರೀದಿ ಮಾಡಿರೋದು 6,000 ರೂಪಾಯಿಗೆ. ಈಗಾಗಲೇ ಅವನು 1,400 ರೂಪಾಯಿಗೆ ಮಾರಾಟವನ್ನು ಮಾಡಿದ್ದಾನೆ. ಉಳಿದಂಥದ್ದು ಎಷ್ಟು ವ್ಯಾಲ್ಯೂ? ಅವನಿಗೆ ಪ್ರಾಫಿಟು ಆಗಬಾರ್ದು, ಲಾಸು ಆಗಬಾರ್ದು. ಹಾಗಂತಂದರೆ ಏನರ್ಥ? ಅವನಿಗೆ ಅಷ್ಟು ಔಷಧಿಗಳನ್ನು ಅವನು ಮಾರಾಟ ಮಾಡಿದಾಗ ಅವನಿಗೆ ಬರಬೇಕಾಗಿರುವಂಥ ದುಡ್ಡು 6,000 ರೂಪಾಯಿ. ಅವನಿಗೆ ಈಗಾಗಲೇ ಬಂದಿರೋದು 1,400 ರೂಪಾಯಿ, ಉಳಿದಿದ್ದು 4,600. ಸೊ ಹಾಗಾಗಿ 4,000 ವ್ಯಾಲ್ಯೂ ಇರುವಂಥ ಮೆಡಿಸಿನ್ಸನ್ನು ಅವನು 4,600 ರೂಪಾಯಿಗಳಿಗೆ ಮಾರಾಟ ಮಾಡಬೇಕಾಗತ್ತೆ. ಹಾಗಿದ್ರೆ ಅದರ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೇಮ್ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಓಕೆನಾ? ಸೊ ಇಲ್ಲಿ ಆ್ಯಕ್ಚುಯಲ್ಸ್ ನಮಗೆ ಗೊತ್ತಿದೆ. ಕಾಸ್ಟ್ ಪ್ರೈಸ್ 4,000, ಸೆಲ್ಲಿಂಗ್ ಪ್ರೈಸ್ 4,600. ಹಾಗಿದ್ರೆ ಪ್ರಾಫಿಟ್ ಎಷ್ಟು ಬರಬೇಕು? 600 ರೂಪೀಸ್ ಬರಬೇಕು. ಇದನ್ನು ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಕಾಸ್ಟ್ ಪ್ರೈಸ್ 100 ಆದರೆ ಪ್ರಾಫಿಟ್ ಎಷ್ಟು ಅನ್ನೋದು ಪ್ರಶ್ನೆ. ಸೊ 100 ಇಂಟು 600 ಡಿವೈಡೆಡ್ ಬೈ 4,000. ಓಕೆನಾ? ಸೊ 3 zeros, 2 1 0 ಕ್ಯಾನ್ಸಲ್ ಆಯಿತು. ಸೊ 2 2s, 2 5s, 2 1s, 2 3s. ಸೊ ಎಷ್ಟಾಯಿತು? 5 ಇಂಟು 3 15. 15% ಪ್ರಾಫಿಟ್ಟಲ್ಲಿ ಆತ ಈ ಉಳಿದಂಥ ವಸ್ತುಗಳನ್ನು ಉಳಿದಂಥ ಔಷಧಿಗಳನ್ನು ಮಾರಾಟ ಮಾಡಿದ್ರೆ ಆಗೇನಾಗುತ್ತೆ, ಅವನಿಗೆ ಒಟ್ಟು ಮೆಡಿಸಿನ್ಸಿನ ಮೇಲೆ ಯಾವುದೇ ರೀತಿಯ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಆಗೋದಿಲ್ಲ. ಸೊ ಇಲ್ಲಿರುವಂಥ ಆಪ್ಷನಲ್ಲಿ ನೀವು ಗಮನಿಸ್ಬೋದು -15% ಇದೆ, +15% ಇದೆ. -15% ಅಂತಂದರೆ ಲಾಸ್ ಅಂತ ಅರ್ಥ. ಸೊ ಹಾಗಾಗಿ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಆನ್ಸರ್ ಆಗಿ. +15% ಅವನು ಮಾರಬೇಕಾಗಿರುವಂಥದ್ದು ಪ್ರಾಫಿಟಲ್ಲೇ ಎಕ್ಸ್ಟ್ರಾ 600 ರೂಪಾಯಿಗೆ ಮಾರಬೇಕಾಗಿರುವಂಥದ್ದು. ಸೊ ಹಾಗಾಗಿ +15% is the answer. Next question.
The cost price of 18 apples is the same as the selling price of 16 apples. 16 ಆ್ಯಪಲ್ಗಳ ಸೆಲ್ಲಿಂಗ್ ಪ್ರೈಸು ಮತ್ತು 18 ಆ್ಯಪಲ್ಗಳ ಕಾಸ್ಟ್ ಪ್ರೈಸ್ ಎರಡೂ ಕೂಡ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಗೇನ್ ಪರ್ಸೆಂಟೇಜ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಓಕೆನಾ. ಸೊ ಇಲ್ಲೂ ಕೂಡ ನಾನು ಆಗಲೇ ಪ್ರೀವಿಯಸ್ ಒಂದು ಪ್ರಾಬ್ಲಮಲ್ಲಿ ಹೇಳಿದಾಗೆ ನಂಬರ್ ಆಫ್ ಯೂನಿಟ್ಸು ನಮಗೆ ಸೇಮ್ ಇರಬೇಕು. ಆಮೇಲೆ ಇಲ್ಲೆಲ್ಲೂ ಕೂಡ ಯಾವುದೇ ಒಂದು ಐಟಮ್ಗೆ ಅಮೌಂಟನ್ನು ಮೆನ್ಷನ್ ಮಾಡಿಲ್ಲ. ಸೊ ನಾವೇನನ್ನು ಅಸ್ಯೂಮ್ ಮಾಡ್ಕೊಳ್ಬಹುದು ಅಂತಂದರೆ ಒಂದು ಆ್ಯಪಲ್ಗೆ ಒಂದು ರೂಪಾಯಿ ಬೆಲೆ ಅಂತ ತೊಗೊಳ್ಳೋಣ, ಅಸ್ಯೂಮ್ ಮಾಡಿಕೊಂಡು ಕ್ಯಾಲ್ಕುಲೇಷನನ್ನು ಮಾಡೋಣ. ಸೊ ಇಲ್ಲಿ ಸೇಲ್ ಆಗಿರುವಂಥದ್ದು 16 ಆ್ಯಪಲ್ಗಳು, 16 ಸೇಬುಗಳು ಸೇಲ್ ಆಗಿರುವಂಥದ್ದು 18 ಸೇಬುಗಳ ಬೆಲೆಗೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, 16 ಆ್ಯಪಲ್ಗಳ ಬೆಲೆ ಎಷ್ಟು ಅಂತ ತೊಗೊಳ್ಳೋಣ. ಸೊ ಒಂದು ಆ್ಯಪಲ್ಗೆ 1 ರೂಪಾಯಿ ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಸೊ 16 ಆ್ಯಪಲ್ಗೆ 16 ರೂಪಾಯಿ ಆಯಿತು. ಓಕೆನಾ. ಆದರೆ ಅವನು ಸೇಲ್ ಮಾಡಿರೋದು ಎಷ್ಟಕ್ಕೆ, 18 ಆ್ಯಪಲ್ಗಳ ಬೆಲೆಗೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 18 ರೂಪಾಯಿ. ಓಕೆನಾ. ಸೊ ಈಗ ಫಾರ್ಮುಲಾ ಹಾಕ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟು, 16 ಆ್ಯಪಲ್ಗೆ 16 ರೂಪಾಯಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು, 18 ರೂಪಾಯಿ. ಅಲ್ಲಿಗೆ ಪ್ರಾಫಿಟ್ ಎಷ್ಟಾಯಿತು, 2 ರೂಪಾಯಿ ಆಯಿತು. ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗಲೂ ಕೂಡ ಕಾಸ್ಟ್ ಪ್ರೈಸನ್ನೇ ನಾವು 100 ಅಂತ ತೊಗೊಳ್ಳುವಂಥದ್ದು, ಅನ್ಲೆಸ್ ಆ್ಯಂಡ್ ಅಂಟಿಲ್ ಸ್ಪೆಸಿಫೈಡ್. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಆಗಿದೆ ಅಂತಂದಾಗ ಸೆಲ್ಲಿಂಗ್ ಪ್ರೈಸ್ನ 100 ಅಂತ ತೊಗೊಳ್ತೀವಿ. ಬಟ್ ಆ ಥರ ಏನೂ ಮೆನ್ಷನ್ ಆಗಿಲ್ಲ ಅಂತಂದರೆ ಆಬ್ವಿಯಸ್ಲಿ ಕಾಸ್ಟ್ ಪ್ರೈಸನ್ನು 100 ಅಂತ ತೊಗೊಳ್ತೀವಿ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರಾಫಿಟ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 100 ಇಂಟು 2 ಡಿವೈಡೆಡ್ ಬೈ 16. 2 1s are 2 8s are 4 2s are 4 25s are. ಸೊ 25/2 ಅಂತಂದರೆ 12.5%. ಸೊ ಬರುವಂಥ ಲಾಭ ಎಷ್ಟು, 12.5% ಲಾಭವನ್ನು ಆ ವ್ಯಕ್ತಿ ಈ 16 ಆ್ಯಪಲ್ಸನ್ನು ಮಾರಾಟ ಮಾಡೋದ್ರಿಂದ 12.5% ಲಾಭವನ್ನು ಪಡೀತಾನೆ. A shopkeeper, by selling 44 calculators, earns profit equal to the selling price of 11 calculators. Find his profit percentage ಅಂತ ಪ್ರಶ್ನೆ ಇದೆ. ಸೊ ಇದು ಕೂಡ ಪ್ರೀವಿಯಸ್ ಪ್ರಾಬ್ಲಮ್ನ ಥರದ್ದೇ ಒಂದು ಪ್ರಾಬ್ಲಮ್. ಸೊ ಇಲ್ಲೇನಾಗಿದೆ, 44 ಕ್ಯಾಲ್ಕುಲೇಟರ್ಗಳನ್ನು ಒಬ್ಬ ವ್ಯಕ್ತಿ ಮಾರಾಟ ಮಾಡ್ತಾನೆ. 44 ಕ್ಯಾಲ್ಕುಲೇಟರ್ನ ಮಾರಾಟ ಮಾಡಿದಾಗ 11 ಕ್ಯಾಲ್ಕುಲೇಟರ್ಗಳ ಮಾರಾಟದ ಬೆಲೆ ಏನಿದೆ, ದಟ್ ಈಸ್ ಈಕ್ವಲ್ ಟು ಹಿಸ್ ಪ್ರಾಫಿಟ್. ಆಯಿತಾ. ಸೊ ಇಲ್ಲೂ ಕೂಡ ನಾವೇನು ಅಂದ್ಕೊಳ್ಳೋಣ, ಒಂದು ಕ್ಯಾಲ್ಕುಲೇಟರ್ನ ಬೆಲೆ 1 ರೂಪಾಯಿ ಅಂತ ತೊಗೊಳ್ಳೋಣ. ಓಕೆ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 44 ಕ್ಯಾಲ್ಕುಲೇಟರ್ಸ್ ಏನಾಯಿತು, 44 ರೂಪೀಸ್ ಆಯಿತು. ಪ್ರಾಫಿಟ್ ಎಷ್ಟು, ಅವನಿಗೆ ಬರುವಂಥ ಪ್ರಾಫಿಟ್ ಬಂದು 11 ಕ್ಯಾಲ್ಕುಲೇಟರ್ನ ಬೆಲೆ ವಿಚ್ ಇಸ್ 11 ರೂಪೀಸ್. ಓಕೆನಾ. ಸೊ ಹಾಗಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, ಸೊ ಫಾರ್ಮುಲಾ ತೊಗೊಳ್ಳೋಣ. ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ 44 ರೂಪೀಸು ನಮಗೆ ಗೊತ್ತಾಯಿತು. ನಾವು ಯಾಕೆಂತಂದರೆ ಒಂದು ಕ್ಯಾಲ್ಕುಲೇಟರ್ಗೆ 1 ರೂಪಾಯಿ ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಹಾಗಿದ್ದಾಗ ಪ್ರಾಫಿಟ್ಟು 11 ರೂಪಾಯಿ ಅನ್ನೋದು ಗೊತ್ತಾಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ, ರಿವರ್ಸಲ್ಲಿ ತೊಗೊಳ್ತೀವಿ. 44 ಮೈನಸ್ 11 33 ರೂಪೀಸ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ 33 + 11 44. ಆ ಒಂದು ಈಕ್ವೇಷನು ಸಾಲ್ವ್ ಆಯಿತು. ಸೊ ಕಾಸ್ಟ್ ಪ್ರೈಸ್ ಬಂದು 33 ರೂಪಾಯಿ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಈಗ ಪ್ರಾಫಿಟ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಕಾಸ್ಟ್ ಪ್ರೈಸ್ 100 ಆದರೆ ಪ್ರಾಫಿಟ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 100 ಇಂಟು 11/33. 11 1s are 11 3s are 100/3 ಅಂತಂದರೆ 3s are 9 10 3 3s are 9 31.3 ಅಥವಾ 33.3 ಅಥವಾ 33 1/3 ಇಸ್ ದಿ ಆನ್ಸರ್. ಸೊ ಈ ಒಂದು ಪರ್ಸೆಂಟೇಜನ್ನು ನಾವು ತೊಗೊಳ್ಬೋದು. ಸೊ ನಿಮಗೆ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಇಲ್ಲಿ ಬಂದಾಗಲೇ 100/3 ಅಂತಂದರೆ 33 1/3 ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ನೀವು ಕ್ಯಾಲ್ಕುಲೇಷನನ್ನು 1-2 ಸತಿ ಮಾಡಬೇಕಾಗತ್ತೆ. ಒಂದಷ್ಟು ಪ್ರಾಬ್ಲಮ್ಸ್ ಆದಮೇಲೆ ನಿಮಗೆ ಒಂದಷ್ಟು ವ್ಯಾಲ್ಯೂಸ್ ಬಂದಾಗ ಡೈರೆಕ್ಟಾಗಿ ಯು ಕ್ಯಾನ್ ಸಾಲ್ವ್ ಇಟ್. ಯು ನೀ ನಾಟ್ ಡೂ ಎವ್ರಿ ಇಂಡಿವಿಜುವಲ್ ಸ್ಟೆಪ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೊ ಯಾರು ಹೊಸದಾಗಿ ಮಾಡ್ತಿದ್ದೀರಾ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ಅದರ್ವೈಸ್ ನೀವು ಡೈರೆಕ್ಟಾಗಿ 100/3 ಅಂತಂದರೆ 33 1/3% ಅನ್ನೋದನ್ನು ನೀವು ಮಾರ್ಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕ್ವೆಶನ್. By selling a fan for rupees
2604, ಲಾಸು 7% ಆಗುತ್ತೆ. ಸೊ ಒಂದು ಫ್ಯಾನನ್ನು ಈ ಬೆಲೆಗೆ ಮಾರಾಟ ಮಾಡೋದ್ರಿಂದ 7% ಲಾಸ್ ಆಗುತ್ತೆ. ಹಾಗಿದ್ರೆ ಅದೇ ಫ್ಯಾನನ್ನು ಈ ಬೆಲೆಗೆ ಅಂದರೆ 3094 ರೂಪಾಯಿಗೆ ಮಾರಾಟ ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ ಈ ಥರದ ಒಂದು ಪ್ರಾಬ್ಲಮನ್ನು ಮಾಡಿದ್ದೀವಿ. ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. 100 ಮೈನಸ್ 7 ಇಸ್ ಈಕ್ವಲ್ ಟು 93. 93%ಗೆ ಅಮೌಂಟ್ ಎಷ್ಟು? 2604. ಹಾಗಿದ್ರೆ 3094 ಎಷ್ಟು ಪರ್ಸೆಂಟ್ ಅನ್ನುವಂಥದ್ದು ಪ್ರಶ್ನೆ. ಸೊ ಇಲ್ಲೂ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್. 3094 ಇಂಟು 93 ಡಿವೈಡೆಡ್ ಬೈ 2604. ಸೊ 3 ಟೇಬಲ್ಸಲ್ಲಿ ಹೋಗುತ್ತೆ ವ್ಯಾಲ್ಯೂಸು. 31, 3 8s are 24, 3 6s are 18, 3 8s are 24. ಓಕೆ, 2 ಟೇಬಲ್ಸಲ್ಲಿ ಹೋಗುತ್ತೆ, 4 ಟೇಬಲ್ಸಲ್ಲೂ ಹೋಗುತ್ತೆ. 434 2 ಟೇಬಲ್ಸಲ್ಲಿ ತೊಗೊಂಡಿದ್ದೀನಿ. 1 5 4 7. ಓಕೆನಾ? ಸೊ ಈ ವ್ಯಾಲ್ಯೂ ಬಂದಿದೆ. ಈಗ ಡಿವೈಡ್ ಮಾಡ್ತೀನಿ. 1547 ಇಂಟು 31. 3 7s are 21, 3 4s are 12 plus 2 14, 3 5s are 15 plus 1 16, 3 1s are 3 plus 1 4. Okay, so 47957 divided by 434. 434 into 1 434 ಬರುತ್ತೆ. ಸೊ ಇಲ್ಲಿ 5 7 minus 3 4 ಮತ್ತು 1 ಬರುತ್ತೆ. 434 ಬ್ಯಾಲೆನ್ಸ್ ಬಂದು 217 ಬರುತ್ತೆ. ಸೊ 217 ಹೋಗಲ್ಲ, 0 ಹಾಕ್ಕೊಂಡು ಪಾಯಿಂಟ್ ಹಾಕ್ತೀನಿ. ಸೊ ಇಲ್ಲಿರುವಂಥದ್ದು 10 ಮತ್ತು 10.5. ಸೊ ಆಪ್ಷನಲ್ಲಿ ಆಬ್ವಿಯಸ್ಲಿ ಇಲ್ಲಿ 10 ಬಂದಿದೆ ನನಗೆ. ಸೊ ಈ ಎರಡು ಆಪ್ಷನ್ 10 ಮತ್ತು 10 ಅಥವಾ 10.5ಅಲ್ಲಿರುತ್ತೆ. ಸೊ 10ನಲ್ಲಿ ಹೋಗ್ತಿಲ್ಲ ಅಂತಂದರೆ 10.5 ನೋಡ್ತೀನಿ. 434 ಇಂಟು 5. 5 4s are 20, 5 3s are 15 plus 2 17, 5 4s are 20 plus 1 21 ಹೋಗುತ್ತೆ. ಸೊ 2170. ಸೊ ಇಲ್ಲೇನಾಯಿತು? 110.5. ನಾನು ಆಗಲೇ ಹೇಳಿದಾಗೆ 100 ರೂಪೀಸ್ ಕಾಸ್ಟ್ 100% ಕಾಸ್ಟ್ ಪ್ರೈಸಿಗೆ ಹೋದರೆ ಉಳಿಯುವಂಥದ್ದು 10.5 ವಿಲ್ ಬಿ ದಿ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಅ ಫ್ರೂಟ್ ಸೆಲ್ಲರ್ ಬೈಸ್ 12 ಆರೆಂಜಸ್ ಫಾರ್ 60 ರೂಪೀಸ್. 60 ರೂಪಾಯಿಗೆ 12 ಆರೆಂಜನ್ನು ತೊಗೊಂಡಿದ್ದಾನೆ. ಅವನಿಗೆ 60 ರೂಪಾಯಿಗೆ ಸೇಲ್ಸನ್ನು ಮಾಡ್ತಾನೆ. 20% ಪ್ರಾಫಿಟ್ ಬರಬೇಕು ಅಂತಂದರೆ ಅವನು ಎಷ್ಟು ಆರೆಂಜ್ಗಳನ್ನು ಮಾರಾಟ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಸೊ ಇಲ್ಲಿ ಅವನು ಎಷ್ಟು ಆರೆಂಜನ್ನು ಮಾರಿದ್ದಾನೆ ಅನ್ನುವಂಥ ಮಾಹಿತಿ ಇಲ್ಲ, ಎಷ್ಟು ರೂಪಾಯಿಗೆ ಮಾರಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಸೊ ಫಸ್ಟ್ ಆಫ್ ಆಲ್ ಹಾಗಿದ್ರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, ಒಂದು ಆರೆಂಜ್ಗೆ ಎಷ್ಟು ಬೆಲೆ. ಸೊ ನಮಗೇನಾಗುತ್ತೆ, ಒಂದು ಆರೆಂಜ್ಗೆ ಎಷ್ಟು ಬೆಲೆ ಅಂತ ಫೈಂಡ್ ಔಟ್ ಮಾಡಿದಾಗ ಅವನು ಎಷ್ಟು ಆರೆಂಜನ್ನು ಮಾರಾಟ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. 12 ಆರೆಂಜ್ಗಳಿಗೆ 60 ರೂಪಾಯಿ ಆದರೆ ಒಂದು ಆರೆಂಜ್ಗೆ ಎಷ್ಟಾಯಿತು? 60/12 ಆಗುತ್ತೆ. ಒಂದು ಆರೆಂಜ್ಗೆ 60/12 ವಿಚ್ ಇಸ್ ಈಕ್ವಲ್ ಟು 5 ರೂಪೀಸ್ ಆಗುತ್ತೆ. ಒಂದು ಆರೆಂಜಿನ ಬೆಲೆ 5 ರೂಪಾಯಿ. ಓಕೆ, ಈಗ ನಾವು ಅವನಿಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಏನಾಯಿತು, ಕಾಸ್ಟ್ ಪ್ರೈಸು, ನಮಗೆ ಕಾಸ್ಟ್ ಪ್ರೈಸ್ ಬಗ್ಗೆ ಐಡಿಯಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಾಕೋಣ. ಕಾಸ್ಟ್ ಪ್ರೈಸ್ 100 ಆದರೆ ಪ್ರಾಫಿಟ್ ಎಷ್ಟು ಬರಬೇಕು? 20 ಬರಬೇಕು. ಸೊ ಸೆಲ್ಲಿಂಗ್ ಪ್ರೈಸು 120 ಆಗುತ್ತೆ. ಈಗ ಆ್ಯಕ್ಚುವಲ್ಸಿಗೆ ಬರೋದಾದರೆ ಸೆಲ್ಲಿಂಗ್ ಪ್ರೈಸು ನಮಗೆ 60 ಅಂತ ಗೊತ್ತು, ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ, ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ಕಾಸ್ಟ್ ಪ್ರೈಸ್. ಸೊ ಏನಾಗುತ್ತೆ, ಇದೆರಡು ವ್ಯಾಲ್ಯೂಸನ್ನು ತೊಗೊಂಡು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೋದು. 60 ಇಂಟು 100 ಡಿವೈಡೆಡ್ ಬೈ 120. ಸೊ 60 1s are 60 ಇಂಟು 2, 2 1s are 250. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಬೇಕು? 50 ರೂಪಾಯಿಗೆ ಕಾಸ್ಟ್ ಪ್ರೈಸ್ಗೆ ಎಷ್ಟು ಆ್ಯಪಲ್ಸ್ ಬರ್ತಿತ್ತು ಅಷ್ಟು ಆ್ಯಪಲ್ಗಳನ್ನು ಆತ 60 ರೂಪಾಯಿಗೆ ಮಾರಿದ್ರೆ 20% ಪ್ರಾಫಿಟ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಆರೆಂಜಿನ ಬೆಲೆ ಎಷ್ಟು? 5 ರೂಪಾಯಿ. ಸೊ ಒಂದು ಆರೆಂಜಿನ ಬೆಲೆ 5 ರೂಪಾಯಿ ಆದರೆ 50 ರೂಪಾಯಿಗೆ ಎಷ್ಟು ಆರೆಂಜ್ ಬರುತ್ತೆ? 10 ಆರೆಂಜ್ಗಳು ಬರುತ್ತೆ. ಸೊ ಆತ 10 ಆರೆಂಜ್ಗಳನ್ನು
ರೂಪಾಯಿಗೆ ಮಾರಿದಾಗ ಆತನಿಗೆ 20% ಪ್ರಾಫಿಟ್ ಬರುತ್ತೆ. ಸೊ ಆನ್ಸರ್ ಬಂದು 10 ಆರೆಂಜ್ಗಳು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ಓದೋಣ ಕ್ವೆಶನನ್ನು. ಇಲ್ಲಿ 2 ಮೈಕ್ರೋವೇವ್ ಓವೆನನ್ನು 4,800 ರೂಪಾಯಿ ಪ್ರತಿ ಯೂನಿಟ್ಗೆ 4,800 ರೂಪಾಯಿಗೆ ಬೆಲೆಗೆ 2 ಅವೆನ್ಗಳನ್ನು ಬಜಾಜ್ ಎಲೆಕ್ಟ್ರಾನಿಕ್ಸ್ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಒಂದು ಅವೆನ್ ಮೇಲೆ 20% ಲಾಭ, ಇನ್ನೊಂದು ಅವೆನ್ ಮೇಲೆ 20% ನಷ್ಟ ಆಗಿದೆ. ಹಾಗಿದ್ರೆ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಥರದ ಪ್ರಶ್ನೆಗಳು ಬಂದಾಗ ನಮಗೆ ಶಾರ್ಟ್ಕಟ್ ಇದೆ ಮಾಡೋದಕ್ಕೆ. ಸೊ ಇಲ್ಲೇನಾಗುತ್ತೆ, ಒಂದೇ ವಸ್ತುವನ್ನು ಒಂದೇ ಬೆಲೆಗೆ ಮಾರಾಟ ಮಾಡಿದಾಗ ಒಂದಕ್ಕೆ ಪ್ರಾಫಿಟ್, ಒಂದಕ್ಕೆ ಲಾಸ್. ಗಮನದಲ್ಲಿಡಬೇಕು, ಇಲ್ಲಿ 20% ಪ್ರಾಫಿಟ್, 20% ಲಾಸ್. ಸೊ ಪರ್ಸೆಂಟೇಜ್ ಕೂಡ ಚೇಂಜಸ್ ಇಲ್ಲ. ಪರ್ಸೆಂಟೇಜ್ ಚೇಂಜ್ ಇದ್ದರೆ ಈ ಶಾರ್ಟ್ಕಟ್ ನಾನು ಇವಾಗ ಏನು ಹೇಳ್ತೀನಿ ಅದನ್ನು ನೀವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಇಲ್ಲ, ಹಾಗಾಗಿ ಪರ್ಸೆಂಟೇಜು ಸೇಮ್ ಇದ್ದಾಗ, ಅಂದರೆ ಪ್ರಾಫಿಟ್ ಪರ್ಸೆಂಟೇಜು 20 ಇದೆ, ಲಾಸ್ ಪರ್ಸೆಂಟೇಜು 20 ಇದೆ, ಎರಡೂ ವಸ್ತುಗಳನ್ನು ಒಂದೇ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, A²/100 ಅಂದರೆ ಪ್ರಾಫಿಟ್ ಆರ್ ಲಾಸ್ ಎಷ್ಟಿದೆ, 20² 100 = 400/100 ವಿಚ್ ಇಸ್ ಈಕ್ವಲ್ ಟು 4% ಅಂತ ತೊಗೊಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ವಿ ನೀಡ್ ಟು ರಿಮೆಂಬರ್ ಇಸ್, ಈ ಥರ ಇದ್ದಾಗ ಯಾವಾಗಲೂ ಕೂಡ ಲಾಸೇ ಆಗುತ್ತೆ. ದೆರ್ ಇಸ್ ನೋ ಚಾನ್ಸ್ ಆಫ್ ಪ್ರಾಫಿಟ್, ಆಯಿತಾ. ಸೊ ಒಂದೇ ವಸ್ತುವನ್ನು 1% ಒಂದಷ್ಟು ಪ್ರಾಫಿಟ್ಟು, ಒಂದನ್ನು ಲಾಸ್ ಅಮೌಂಟ್ಗೆ ಸೇಲ್ ಮಾಡಿದಾಗ ಆ್ಯಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಅದು ಸೇಮ್ ಇರಬೇಕು. ಅಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಲಾಸೇ ಆಗುತ್ತೆ, ಪ್ರಾಫಿಟ್ ಆಗುವಂಥ ಸಾಧ್ಯತೆಯೇ ಇಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ಫಾರ್ಮ್ಯುಲಾವನ್ನು ಬಳಸ್ಕೊಳ್ಬಹುದು. ಆ್ಯಂಡ್ ನಮಗೆ ಆನ್ಸರ್ ಏನು ಬರುತ್ತೆ, ಈ ಕೇಸಲ್ಲಿ 4% ಲಾಸ್ ಅನ್ನೋವಂಥದ್ದು ಆನ್ಸರ್ ಬರುತ್ತೆ. ಸೊ ಇದು ಶಾರ್ಟ್ಕಟ್ ಮೆಥಡ್. ಯಾರಿಗೆ ಈಗಾಗಲೇ ಪ್ರಾಬ್ಲಮ್ಸನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ, ನೀವು ಶಾರ್ಟ್ಕಟ್ ಮೆಥಡನ್ನು ನೆನ್ಪಿಟ್ಕೊಳ್ಬಹುದು ಅನ್ನುವಂಥದ್ದಿದ್ದರೆ ನೀವು ಈ ಒಂದು ಶಾರ್ಟ್ಕಟ್ ಮೆಥಡನ್ನು ಬಳಸಬಹುದು. ಬಟ್ ಐ ವಿಲ್ ಆಲ್ಸೋ ಸಾಲ್ವ್ ಇಟ್ ಇನ್ ದ ಫುಲ್ ಲೆಂತ್ ಮೆಥಡ್. ಯಾಕೆ ಅಂತಂದರೆ ಕೆಲವ್ರಿಗೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ರಿಮೆಂಬರ್ ಡಿಫ್ರೆಂಟ್ ಫಾರ್ಮ್ಯುಲೆ. ಬೇರೆ ಬೇರೆ ಫಾರ್ಮ್ಯುಲಾಗಳನ್ನು ನೆನ್ಪಿಟ್ಕೊಳ್ಳುವಂಥದ್ದು, ಬೇರೆ ಬೇರೆ ಯಾವ ಸಂದರ್ಭದಲ್ಲಿ ಯಾವ ಫಾರ್ಮ್ಯುಲಾ ಬಳಸಬೇಕು ಅಂತ ನೆನ್ಪಿಟ್ಕೊಳ್ಳುವಂಥದ್ದು ಕಷ್ಟ ಆಗ್ಬೋದು. ಅಂಥವರಿಗೋಸ್ಕರ ಒಂದೇ ಫಾರ್ಮ್ಯುಲಾವನ್ನು ನಾವು, ಅಂದರೆ ಏನು ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಫಾರ್ಮ್ಯುಲಾಗಳೇನಿದ್ದಾವೆ ಆ ಒಂದೇ ಫಾರ್ಮ್ಯುಲಾವನ್ನು ಬಳಸ್ಕೊಂಡು ಹೇಗೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಸೊ ಆ ಥರ ಅಂದರೆ ಫುಲ್ ಕಂಪ್ಲೀಟಾಗಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಎರಡು ವಸ್ತುಗಳನ್ನು, ಅಂದರೆ ಎರಡು ಅವೆನ್ಗಳನ್ನು ಪ್ರಾಫಿಟ್ ಇರುವಂಥದ್ದು ಸಪ್ರೇಟಾಗಿ, ಲಾಸ್ ಇರುವಂಥದ್ದು ಸಪ್ರೇಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಇನ್ನೊಂದು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಸೊ ಫಸ್ಟ್ ಆಫ್ ಆಲ್ ಪರ್ಸೆಂಟೇಜ್ ಹಾಕೊಳ್ಳೋಣ. 100 + 20 ಇಸ್ ಈಕ್ವಲ್ ಟು 120. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 4,800 ಇದೆ. ಹಾಗೆ ಈ ಕಡೆ ಬಂದರೆ 100 - 20 ಇಸ್ ಈಕ್ವಲ್ ಟು 80. ಇಲ್ಲೂ ಕೂಡ ಸೆಲ್ಲಿಂಗ್ ಪ್ರೈಸು 4,800 ಇದೆ. ಸೊ ಕಾಸ್ಟ್ ಪ್ರೈಸ್ ಕಂಡುಹಿಡಿಯೋಣ. uh, 4,800 into 100 divided by 120. 2 5s are 2 6 are 6 1s are 6 6 8s are 48. 800 ಆಯಿತು. 800 into 5 ಅಂತಂದರೆ 4,000 rupees ಆಯಿತು. ಸೊ ಕಾಸ್ಟ್ ಪ್ರೈಸು ಇದಕ್ಕೆ 4,000. ಹಾಗೆ ಈ ಕಡೆ ಮಾಡೋಣ. 4,800 into 100 divided by 80. 8 1s are 8 6 are 48. 60. ಸೊ 60 into 100 6,000 ಆಯಿತು. ಸೊ ಹಾಗಿದ್ರೆ ಎರಡು ಓವೆನ್ಗಳ ಒಟ್ಟು ಬೆಲೆ ಎಷ್ಟಾಯಿತು, 6,000 + 4,000 10,000 ಒಟ್ಟು ಬೆಲೆ. ಓಕೆನಾ, 10,000 ಒಟ್ಟು ಬೆಲೆ. ಆತ ಮಾರಿರುವಂಥದ್ದು ಎಷ್ಟಕ್ಕೆ, 4,800. ತಲಾ 4,800 ಅಂತಂದರೆ ಎರಡು ಓವೆನ್ಗಳು 4,800 ಈಚ್ ಅಂತ ಅಂದಾಗ 4,800 + 4,800 ಇಟ್ ಈಸ್ 9,600. ಹಾಗಿದ್ರೆ ಲಾಸ್ ಎಷ್ಟಾಯಿತು, 400 ರೂಪಾಯಿ ಲಾಸು. 10,000ಕ್ಕೆ 400 ರೂಪಾಯಿ ಲಾಸ್ ಆದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಷ್ಟು ಬರುತ್ತದು, 100 into 400 divided by 10,000 which is nothing but 4% ಲಾಸ್. ಆಯಿತಾ.
ಸೊ ನಿಮಗೆ ಫಾರ್ಮ್ಯುಲಾ ಈ ಥರದ್ದು ಏನು ಶಾರ್ಟ್ಕಟ್ ಅಥವಾ ಆ ಥರದ್ದು ಏನಿದೆ ಅದನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಾಗೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಲಾಂಗ್ ಮೆಥಡನ್ನೇ ಮಾಡ್ಬೋದು. ಒಂದು ಅಡ್ವಾಂಟೇಜ್ ಏನು ಲಾಂಗ್ ಮೆಥಡ್ದು ಅಂತಂದರೆ, ದೋ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್, ನಿಮಗೆ ಲಾಜಿಕ್ ಅಥವಾ ಬೇಸಿಕ್ ಒಂದು ಫಾರ್ಮುಲಾ ಗೊತ್ತಿದ್ದರೆ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಬೋದು. ಶಾರ್ಟ್ಕಟ್ ಮೆಥಡನ್ನು ನೀವು ಮಾಡ್ತೀರಾ ಅನ್ನೋದಾದರೆ ಯಾವ ಕಂಡೀಷನಲ್ಲಿ ಬಳಸ್ಬೋದು, ಯಾವ ಕಂಡೀಷನಲ್ಲಿ ಬಳಸಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇರಬೇಕು. ನಿಮಗೆ ಆ ಕ್ಲಾರಿಟಿ ಇದ್ದರೆ ಮಾತ್ರ ನೀವು ಶಾರ್ಟ್ಕಟ್ ಮೆಥಡನ್ನು ಬಳಸಿ, ಇಲ್ಲ ಅಂತಂದರೆ ಏನು ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್ ಇದೆ ಅದನ್ನೇ ಮಾಡಿ. ತಪ್ಪಾಗುವಂಥ ಸಾಧ್ಯತೆಗಳು ಕಡಿಮೆ, 1-2 ನಿಮಿಷ ಎಕ್ಸ್ಟ್ರಾ ಆಗ್ಬೋದು, ಬಟ್ ಅದರಿಂದ ಬೇರೆ ಯಾವುದೇ ನಷ್ಟ ಆಗೋದಿಲ್ಲ, ತಪ್ಪಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇದ್ದಾಗ ಎಕ್ಸಾಮ್ಸಲ್ಲಿ ನೀವು ಅತಿ ಕೇರ್ಫುಲ್ ಆಗಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಓಕೆ ಈವನ್ ಇಫ್ ಯು ಆರ್ ಡೂಯಿಂಗ್ ಅ ಲಾಂಗ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಪ್ರಿಂಟೆಡ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್. ಪ್ರಿಂಟೆಡ್ ಪ್ರೈಸ್ ಅಂತಂದರೆ ಮಾರ್ಕ್ಡ್ ಪ್ರೈಸ್, ಏನು ಆ ವಸ್ತುವಿನ ಮೇಲೆ ಇರುವಂತಹ ಮಾರ್ಕ್ಡ್ ಪ್ರೈಸ್ ಇದ್ದರೆ ಆ ಒಂದು ಬೆಲೆ 40% ಹೈಯರ್ ದ್ಯಾನ್ ದ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ಗಿಂತ 40% ಜಾಸ್ತಿ ಇದೆ. ಹಾಗಿದ್ರೆ ವಾಟ್ ಈಸ್ ದ ರೇಟ್ ಆಫ್ ಡಿಸ್ಕೌಂಟ್ ಇಫ್ ಹಿ ಗೇನ್ಸ್ 12% ಪ್ರಾಫಿಟ್? 100% ಪ್ರಾಫಿಟ್ ಅನ್ನು ಪಡೀತಾನೆ ಒಬ್ಬ ವ್ಯಕ್ತಿ ಅಂತ ಆದರೆ ಆತ ಕೊಟ್ಟಿರುವಂಥ ಡಿಸ್ಕೌಂಟ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಓಕೆ, ಸೊ ಈಗ ನಾನು ರಿಲೇಷನ್ಶಿಪ್ ಅಂತ ಹಾಕಿದ್ನಲ್ಲ ಫಸ್ಟ್ ಸ್ಲೈಡಲ್ಲಿ, ಬರೀಬೇಕಾದ್ರೆ ಏನು ಒಂದು ಈಕ್ವೇಷನ್ನ ಬರೀಬೇಕಾದ್ರೆ 2 ಈಕ್ವೇಷನ್ಗಳನ್ನು ಇಟ್ಕೊಂಡು ಆ ರಿಲೇಷನ್ಶಿಪ್ಪನ್ನು ಬಳಸ್ಕೊಂಡು ನಾವು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಪ್ರಾಫಿಟ್ ಬಂದಿದೆ, ಸೊ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಇದಕ್ಕೆ ಮಾರ್ಕ್ಡ್ ಪ್ರೈಸ್ಗೆ ಏನು ಬರುತ್ತೆ ಫಾರ್ಮ್ಯುಲಾ? ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಈಗ ಏನು ಹೇಳ್ತಿದ್ದಾರೆ ಕ್ವೆಶನಲ್ಲಿ, ಫಸ್ಟ್ ಲೈನು ಮಾರ್ಕ್ಡ್ ಪ್ರೈಸ್ ಬಂದು ಕಾಸ್ಟ್ ಪ್ರೈಸ್ಗಿಂತ 40% ಜಾಸ್ತಿ ಅಂತ ಹೇಳ್ತಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ 100 ರೂಪಾಯಿ ಆದರೆ ಮಾರ್ಕ್ಡ್ ಪ್ರೈಸ್ ಎಷ್ಟಾಯಿತು? 40% ಜಾಸ್ತಿ, ಅಂದರೆ 140 ರೂಪಾಯಿ ಆಯಿತು. ಆತ ಸೇಲ್ ಮಾಡಿರೋದು ಎಷ್ಟಕ್ಕೆ? ಆತ ಸೇಲ್ ಮಾಡಿರುವಂಥದ್ದು 12% ಪ್ರಾಫಿಟ್ಗೆ, 100 ರೂಪಾಯಿಗೆ 12 ರೂಪಾಯಿ ಪ್ರಾಫಿಟ್ಟು. ಸೊ ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 112 ರೂಪಾಯಿ ಆಗುತ್ತೆ. ಸೊ ಈ ಒಂದು ಕಂಡೀಷನಲ್ಲಿ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಡಿಸ್ಕೌಂಟ್ ಬಂದು 140 ಮೈನಸ್ 112 ಎಷ್ಟು ಬರುತ್ತೆ? 28 ರೂಪೀಸ್ ಡಿಸ್ಕೌಂಟನ್ನು ಕೊಡ್ತಾನೆ. ಸೊ 100 ರೂಪಾಯಿ ಕಾಸ್ಟ್ ಪ್ರೈಸ್ಗೆ 28 ರೂಪಾಯಿ ಡಿಸ್ಕೌಂಟನ್ನು ಕೊಡ್ತಾನೆ. ಆದರೆ ನಾವು ಡಿಸ್ಕೌಂಟನ್ನು ಯಾವುದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮಾರ್ಕ್ಡ್ ಪ್ರೈಸ್ ಮೇಲೆ ಎಷ್ಟು ಡಿಸ್ಕೌಂಟ್ ಅಂತ ಕೇಳ್ತೀವಿ ಅಲ್ವಾ? ಸೊ ಹಾಗಾಗಿ ಏನು ಮಾಡಬೇಕು? ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಇದು ನಮಗೆ ಗೊತ್ತೇ ಇದೆ. ಮಾರ್ಕ್ಡ್ ಪ್ರೈಸ್ 140 ಇದ್ದಾಗ ಡಿಸ್ಕೌಂಟು 28 ರೂಪೀಸ್ ಆಯಿತು, ಸೆಲ್ಲಿಂಗ್ ಪ್ರೈಸು 112 ರೂಪಾಯಿ ಆಯಿತು. ಸೊ ಮಾರ್ಕ್ಡ್ ಪ್ರೈಸ್ ಈಗ ಇದು ಆ್ಯಕ್ಚುಯಲ್ಸ್ ಆಗುತ್ತೆ. ಇಲ್ಲಿ ನಾವೇನು ಕೊಟ್ವಿ, ಇದು ಸ್ಟಾರ್ಟಿಂಗಲ್ಲಿ ಇದು ಪರ್ಸೆಂಟೇಜ್ ಲೆಕ್ಕದಲ್ಲಿರುತ್ತೆ, ಬಟ್ ಈ ಒಂದು ನಾವು ಎಷ್ಟು ಡಿಸ್ಕೌಂಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಇದೇ ಆ್ಯಕ್ಚುಯಲ್ಸ್ ಆಗುತ್ತೆ. ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಮಾರ್ಕ್ಡ್ ಪ್ರೈಸ್ 100% ಆದರೆ ಡಿಸ್ಕೌಂಟ್ ಎಷ್ಟು? ಸೊ 100 into 28 divided by 140. 14 ones are 14 twos are 2 into 10 20. ಸೊ 20% ಡಿಸ್ಕೌಂಟನ್ನು ಕೊಟ್ಟಾಗ ಈ ಒಂದು ಏನು ಕಂಡೀಷನ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ. ಸೊ ಆತ ಏನು 20%ಅನ್ನು ಡಿಸ್ಕೌಂಟ್ ಕೊಟ್ಟಾಗ 100% ಪ್ರಾಫಿಟನ್ನು ಪಡೀತಾನೆ. ತಾನು ಖರ್ಚು ಮಾಡಿದಂಥ ಒಂದು ವಸ್ತುವಿನ ಮೇಲೆ 100% ಪ್ರಾಫಿಟನ್ನು ಪಡೀತಾನೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ನಾವೇನು ಮಾಡಿದ್ವಿ ಫಸ್ಟ್ ಅಂತಂದರೆ, ಫಸ್ಟು ಆ್ಯಕ್ಚುಯಲ್ ಡಿಸ್ಕೌಂಟ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದಮೇಲೆ ಅದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ರಾಬ್ಲಮ್, ಇದು ಕೂಡ ಡಿಸ್ಕೌಂಟ್ಗೆ ಸಂಬಂಧಪಟ್ಟಿದ್ದು. ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಒಂದು ವಸ್ತುವಿನ ಮಾರ್ಕ್ ಪ್ರೈಸ್ ಮೇಲೆ 18% ಡಿಸ್ಕೌಂಟನ್ನು ಕೊಡ್ತಾನೆ. ಹಾಗಿದ್ರೆ ಆತನಿಗೆ 6.6% ಪ್ರಾಫಿಟ್ ಬರಬೇಕು ಅಂತಂದರೆ ಆತನ ಮಾರ್ಕ್ ಪ್ರೈಸ್ ಎಷ್ಟಿರಬೇಕು? ಸೊ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಕಾಸ್ಟ್ ಪ್ರೈಸ್ ಮೇಲೆ, ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಮಾರ್ಕ್ಡ್ ಪ್ರೈಸ್ ಮೇಲೆ. ಸೊ ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ. ಸೊ ಆತ ಏನು ಹೇಳ್ತಿದ್ದಾನೆ, ನಾವು ಮಾರ್ಕ್ಡ್ ಪ್ರೈಸನ್ನು ಎಷ್ಟಕ್ಕೆ ತೋರಿಸ್ಕೊಳ್ಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಸೇಮ್ ಅದೇ ಒಂದು ಈಕ್ವೇಷನ್ ಬರುತ್ತೆ ಇಲ್ಲೂ ಕೂಡ. ಕಾಸ್ಟ್ ಪ್ರೈಸ್
plus profit is equal to selling price which is equal to marked price minus discount. ಓಕೆನಾ? ಸೊ ಪ್ರಾಫಿಟ್ ಎಷ್ಟಿರಬೇಕು? 6.6% ಇರಬೇಕು. ಸೊ 100 ರೂಪಾಯಿ ಕಾಸ್ಟ್ ಪ್ರೈಸ್ ಇದ್ದರೆ ಪ್ರಾಫಿಟ್ 6.6 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ 106.6 ರುಪೀಸ್ ಆಗುತ್ತೆ. ಇದು ಒಂದು ಸೆಟ್ ಆಫ್ ಇನ್ಫಾರ್ಮೇಷನ್ ನಮಗಿರುವಂಥದ್ದು. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಮಾರ್ಕ್ಡ್ ಪ್ರೈಸ್ 100 ರೂಪಾಯಿ ಆದರೆ ಡಿಸ್ಕೌಂಟು 18% ಡಿಸ್ಕೌಂಟನ್ನು ಕೊಡ್ತೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕಂಡೀಷನಲ್ಲಿ 82% ಆಗುತ್ತೆ. ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆ್ಯಕ್ಚುಯಲ್ ಮಾರ್ಕ್ಡ್ ಪ್ರೈಸ್ ಎಷ್ಟು ಇರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಆ್ಯಸ್ ಅ ಪರ್ಸೆಂಟೇಜ್ ಆಫ್ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ 100 ರೂಪೀಸ್ ಇದ್ದರೆ ಮಾರ್ಕ್ಡ್ ಪ್ರೈಸ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಈಕ್ವೇಷನ್ನ ತೊಗೊಳ್ತೀವಿ. ಇಲ್ಲಿ ನಾನು ಯಾಕೆ ಎರಡನ್ನೂ ಸಪ್ರೇಟಾಗಿ 2 ಲೈನಲ್ಲಿ ಹಾಕಿದ್ದೀನಿ? ಒಂದು ಫಸ್ಟ್ ಲೈನಲ್ಲಿರುವಂಥದ್ದು ಕಾಸ್ಟ್ ಪ್ರೈಸ್ 100% ಇದ್ದಾಗ, ಸೆಕೆಂಡ್ ಲೈನಲ್ಲಿರುವಂಥದ್ದು ಮಾರ್ಕ್ಡ್ ಪ್ರೈಸ್ 100% ಇದ್ದಾಗ. ಸೊ ಇವೆರಡು ಬೇರೆ ಬೇರೆ ಆಗುತ್ತೆ. ಇವೆರಡನ್ನೂ ಸಪ್ರೇಟಾಗಿ ನಾವು ಬರೀಬೇಕಾಗತ್ತೆ. ಒಂದೇ ಈಕ್ವೇಷನಲ್ಲಿ ಕೂರಿಸೋದು ಕಷ್ಟ ಆಗುತ್ತೆ. ಆಯಿತಾ? ಸೊ ಇದನ್ನು 2 ಈಕ್ವೇಷನ್ ಮಾಡಿದಾಗ ನಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಬರುತ್ತೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 100 × 106.6 ಡಿವೈಡೆಡ್ ಬೈ 82. ಸೊ 2 ಟೇಬಲ್ಸೇ ತೊಗೊಳ್ತೀನಿ. 1066 × 5. ಸೊ 0 ಇದೆ, ಪಾಯಿಂಟ್ ತೆಗೆದಾಗ 0 ಹೋಗುತ್ತೆ. ಸೊ 6 5 30, 6 5 30, 33, 0 + 3 3, 5 5. ಸೊ 5330 ಡಿವೈಡೆಡ್ ಬೈ 41. 2 ಬರುತ್ತೆ, 123 ಆಗುತ್ತೆ. 41 × 3 123. ಇನ್ನೊಂದು 0 ಉಳ್ಕೊಳ್ಳುತ್ತೆ. ಈ 0ನ ಇಲ್ಲಿ ತೊಗೊಳ್ತೀವಿ. ಸೊ 130 ಆಯಿತು. ಸೊ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ? ಮಾರ್ಕ್ಡ್ ಪ್ರೈಸು 130 ಆಗುತ್ತೆ. ಹಾಗಿದ್ರೆ 100 ಕಾಸ್ಟ್ ಪ್ರೈಸ್ಗಿಂತ ಎಷ್ಟು ಜಾಸ್ತಿ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ? ಕಾಸ್ಟ್ ಪ್ರೈಸ್ 100 ಆದರೆ ಮಾರ್ಕ್ಡ್ ಪ್ರೈಸ್ 130 ಅನ್ನೋದಾದರೆ ಪರ್ಸೆಂಟೇಜ್ ಎಷ್ಟು? 30% ಇಸ್ ದಿ ಆನ್ಸರ್. ಕ್ಯಾಲ್ಕುಲೇಷನ್ ಅರ್ಥ ಆಯಿತು ಅನ್ಕೋತೀನಿ ನಿಮಗೆ. ಓಕೆ. ಎ ಶಾಪ್ಕೀಪರ್ ಮಾರ್ಕ್ಸ್ ಎನ್ ಆರ್ಟಿಕಲ್ ಅಟ್ ₹60 and sells it at a discount of 15%. ಸೊ ಮಾರ್ಕ್ಡ್ ಪ್ರೈಸು 60 ರೂಪಾಯಿ ಇದೆ, ಡಿಸ್ಕೌಂಟು 15% ಇದೆ. ಹಿ ಆಲ್ಸೋ ಗಿವ್ಸ್ ಅ ಗಿಫ್ಟ್ ವರ್ತ್ 3 ರೂಪಾಯಿ. ಸೊ ಒಂದು ಗಿಫ್ಟನ್ನು ಕೂಡ ಕೊಡ್ತಾನೆ 3 ರೂಪಾಯಿಗೆ. ಸೊ ಅದು ಕೂಡ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸು ಮತ್ತೆ 3 ರೂಪಾಯಿ ಕಡಿಮೆ ಆಗುತ್ತೆ. 15% ಫಸ್ಟೇ ಡಿಸ್ಕೌಂಟು ಮತ್ತು ಅದ್ರ ಜೊತೆಗೆ 3 ರೂಪಾಯಿ ಗಿಫ್ಟ್ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಏನಾಯಿತು, ಆ ವಸ್ತುವಿನ ಮೇಲೆ ಹೋಗ್ತಿರುವಂಥ ಖರ್ಚು ಏನಾಯಿತು, ಮತ್ತೆ 3 ರೂಪಾಯಿ ಕಡಿಮೆನೇ ಬೀಳತ್ತೆ. ಆದರೂ ಕೂಡ ಅವನೇನು ಮಾಡ್ತಾನೆ ಅಂತಂದರೆ 20% ಪ್ರಾಫಿಟನ್ನು ಮಾಡ್ತಾನೆ. ಹಾಗಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅನ್ನೋದು ಪ್ರಶ್ನೆ. ಸೊ ಸೇಮ್, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಓಕೆನಾ? ಮಾರ್ಕ್ಡ್ ಪ್ರೈಸ್ 60 ರೂಪೀಸ್ ಅಂತ ಹೇಳಿದ್ದಾರೆ. ಮಾರ್ಕ್ ಪ್ರೈಸ್ 60 ರೂಪೀಸ್ ಆದರೆ ಡಿಸ್ಕೌಂಟ್ ಎಷ್ಟು? ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? 100 ರೂಪಾಯಿ ಮಾರ್ಕ್ ಪ್ರೈಸ್ ಇದ್ದರೆ 15 ರೂಪಾಯಿ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಡಿಸ್ಕೌಂಟ್ ಎಷ್ಟು ಬರುತ್ತೆ? 15 × 60 ಡಿವೈಡೆಡ್ ಬೈ 100. 5 3s 5 2s 2 1s 2 3s. ಸೊ 9 ರೂಪಾಯಿ ಡಿಸ್ಕೌಂಟ್ ಆಯಿತು. ಬಟ್ ಇಲ್ಲಿ ಇನ್ನೊಂದಿದೆ, 3 ರೂಪೀಸ್ ಅಡಿಷ್ನಲ್ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ. ಸೊ ಏನಾಯಿತು? ಡಿಸ್ಕೌಂಟ್ ಅಥವಾ ಅದರ ವ್ಯಾಲ್ಯೂ ಏನಾಯಿತು? ಮತ್ತೆ ಡಿಸ್ಕೌಂಟ್ಗೆ 9 ರೂಪಾಯಿ ಮೇಲೆ ಮತ್ತೆ 3 ರೂಪಾಯಿ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಎಷ್ಟಾಗುತ್ತೆ ವ್ಯಾಲ್ಯೂ ಅಂತಂದರೆ, ಡಿಸ್ಕೌಂಟಿನ ವ್ಯಾಲ್ಯೂ 60, ಡಿಸ್ಕೌಂಟು 12 ರೂಪಾಯಿ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಏನು? ಒಟ್ಟು ಆತನಿಗೆ ಬರುವಂಥ ದುಡ್ಡೆಷ್ಟು? ಸೇಲ್ಸ್ ಮಾಡಿದಾಗ ಆತನಿಗೆ ಬರುವಂಥದ್ದು ಬರೀ 48 ರೂಪಾಯಿ ಬರುತ್ತೆ. ಓಕೆನಾ? ಸೆಲ್ಲಿಂಗ್ ಪ್ರೈಸು 48 ರೂಪಾಯಿ ಆಯಿತು. ಇದು ಇಷ್ಟು ಕ್ಲಾರಿಟಿ ಬಂತು ಅನ್ಕೋತೀನಿ. ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಈ ಒಂದು ಪಾರ್ಟನ್ನು ತೊಗೊಳ್ಳೋಣ. ಸೆಲ್ಲಿಂಗ್ ಪ್ರೈಸು 48 ರೂಪಾಯಿ ಆಯಿತು. ಪ್ರಾಫಿಟ್ಟು ಗೊತ್ತಿಲ್ಲ, 20% ಅಂತ ಹೇಳಿದ್ದಾರೆ. ಆ್ಯಕ್ಚುಯಲ್ಸಲ್ಲಿ ಗೊತ್ತಿಲ್ಲ. ಸೊ ಕಾಸ್ಟ್ ಪ್ರೈಸ್ 100 ಆದರೆ ಪ್ರಾಫಿಟ್ 20 ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ 120 ಆಗುತ್ತೆ. ಈಗ ನಮಗೇನು ಕೇಳಿದ್ದಾರೆ? ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ? ಈ 2 ವ್ಯಾಲ್ಯೂಸನ್ನು ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 100 × 48 ಡಿವೈಡೆಡ್ ಬೈ 120. 12 1s 12, 12 4s 48. ಸೊ 4 × 10 40 ರೂಪೀಸ್. ಸೊ ಆ ಒಂದು ವ್ಯಾಲ್ಯೂವಿನ ಆ ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಬಂದು
40 ರೂಪಾಯಿ ಆಗುತ್ತೆ. ಸೊ 40 ರೂಪಾಯಿ ವಸ್ತುವನ್ನು 60 ರೂಪಾಯಿ ಮಾರ್ಕ್ ಪ್ರೈಸ್ ಮಾಡಿದಾಗ ಆತ ಈವನ್ ಆಫ್ಟರ್ ಗಿವಿಂಗ್ 15% ಡಿಸ್ಕೌಂಟ್ ಆ್ಯಂಡ್ 3 ರೂಪೀಸ್ ಎಕ್ಸ್ಟ್ರಾ ಅಡಿಷ್ನಲ್ ಗಿಫ್ಟನ್ನು ಕೊಟ್ಟ ಮೇಲೂ ಕೂಡ ಆ ವ್ಯಕ್ತಿ 20% ಅಷ್ಟು ಪ್ರಾಫಿಟನ್ನು ಮಾಡ್ಕೊಳ್ಬಹುದು. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡಿದ್ವಿ, ಫಸ್ಟು ಡಿಸ್ಕೌಂಟ್ ಎಷ್ಟು ಅಂತ ಐಡೆಂಟಿಫೈ ಮಾಡಿದ್ವಿ, ಮತ್ತು 3 ರೂಪಾಯಿ ಎಕ್ಸ್ಟ್ರಾ ಗಿಫ್ಟ್ ಕೂಡ ಕೊಡ್ತಿರೋದ್ರಿಂದ ಅವನಿಗೆ ಅದು ಕೂಡ ಖರ್ಚೇ ಬೀಳುತ್ತೆ. ಸೊ ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಥವಾ ಬರುವಂಥ ಏನು ಲಾಭ ಇದೆ ಅದಕ್ಕೆ ಕಡಿಮೆ ಆಗೋದ್ರಿಂದ ಆ ಒಂದು ಅಮೌಂಟನ್ನು ಕೂಡ ನಾವು ಸೆಲ್ಲಿಂಗ್ ಪ್ರೈಸಿಂದ ಕಳಿತೀವಿ, ಅಥವಾ ಡಿಸ್ಕೌಂಟಿಗೆ ಆ್ಯಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸೆಲ್ಲಿಂಗ್ ಪ್ರೈಸಿಂದ ಅಷ್ಟು ಅಮೌಂಟ್ ಕೂಡ ಕಡಿಮೆ ಆಗುತ್ತೆ. ಸೊ 9 ರೂಪಾಯಿ ಡಿಸ್ಕೌಂಟನ್ನು ಕೊಟ್ಟಿದ್ದಾನೆ ಪ್ಲಸ್ 3 ರೂಪಾಯಿ ಗಿಫ್ಟು ಎರಡೂ ಸೇರಿಸಿ 12 ರೂಪಾಯಿ ಕಡಿಮೆ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಮೇಲೆ. ಸೊ 48 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಸೊ ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂತು, ಪ್ರಾಫಿಟ್ ಪರ್ಸೆಂಟೇಜ್ ಗೊತ್ತಿದೆ, ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಈ ಎರಡು ಡೀಟೇಲ್ಸಿನ ಬೇಸಿಸ್ ಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾಸ್ಟ್ ಪ್ರೈಸ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಇಸ್ 64% ಆಫ್ ದ ಮಾರ್ಕ್ಡ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಏನಿದೆ ಅದು ಮಾರ್ಕ್ಡ್ ಪ್ರೈಸ್ 100 ಇದ್ದಾಗ ಕಾಸ್ಟ್ ಪ್ರೈಸು 64 ರೂಪೀಸ್ ಅಂತ ಆಗುತ್ತೆ. ಸೊ ಇಲ್ಲೇನು ಮಾಡಿದ್ದಾರೆ, ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕ್ಡ್ ಪ್ರೈಸ್ನ ರೇಷನ್ನ ಯೂಶಲಿ ಇಷ್ಟು ಪ್ರಾಬ್ಲಮಲ್ಲಿ ಏನಾಗಿತ್ತು, ಕಾಸ್ಟ್ ಪ್ರೈಸ್ 100% ಇದ್ದಾಗ ಮಿಕ್ಕಿದನ್ನು ಕೊಡ್ತಿದ್ರು. ಇಲ್ಲಿ ರಿವರ್ಸಲಲ್ಲಿ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಮೇಲೆ ಮಾರ್ಕ್ಡ್ ಪ್ರೈಸ್ ಮೇಲೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಗೇನ್ ಪರ್ಸೆಂಟೇಜು ಡಿಸ್ಕೌಂಟು ಕೂಡ ಕೊಟ್ಟ ಮೇಲೆ ಗೇನ್ ಪರ್ಸೆಂಟೇಜ್ ಎಷ್ಟಿದೆ, ಗೇನ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸ್ಕೌಂಟು 12% ಇದೆ. ಸೊ ನಾವು ಗೇನ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಥಿಂಗ್, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕ್ಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಸೊ ಈ ಒಂದು ಫುಲ್ ಲೆಂತ್ ಈಕ್ವೇಷನನ್ನು ಹಾಕಿ ಸಾಲ್ವ್ ಮಾಡೋಣ. ಮಾರ್ಕ್ಡ್ ಪ್ರೈಸ್ 100 ರೂಪಾಯಿ, ಮಾರ್ಕ್ ಪ್ರೈಸ್ 100 ರೂಪಾಯಿ ಇದ್ದಾಗ ಏನು ಕಾಸ್ಟ್ ಪ್ರೈಸ್ ಏನಿದೆ ಅದು 64 ರೂಪಾಯಿ ಆಗುತ್ತೆ. ಡಿಸ್ಕೌಂಟನ್ನು ಎಷ್ಟು ಕೊಡ್ತಾರೆ, ಡಿಸ್ಕೌಂಟು 12%, ಮಾರ್ಕ್ ಪ್ರೈಸ್ ಮೇಲೇ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಡೈರೆಕ್ಟಾಗಿ ಹಾಕ್ಕೊಳ್ತೀವಿ. ಸೊ 100 ರೂಪಾಯಿಗೆ 12 ರೂಪಾಯಿ ಡಿಸ್ಕೌಂಟ್ ಆದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಬಂದು 88 ರೂಪಾಯಿ ಆಗುತ್ತೆ. ಸೊ 64 ರೂಪಾಯಿ ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸ್ 88 ರೂಪಾಯಿ ಆದರೆ ಪ್ರಾಫಿಟ್ ಎಷ್ಟಾಗುತ್ತೆ, 64 ಅಂತಂದರೆ 74, 84, 24 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಸೊ 64 + 24 ಇಸ್ 88 ಆಯಿತಾ, ಅಥವಾ 88 - 64 ಇಸ್ 24. ಸೊ ಹಾಗಾಗಿ ಪ್ರಾಫಿಟ್ಟು 24 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಈಗ ನಮ್ಗೆ ಏನು ಕೇಳಿದ್ದಾರೆ, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ, ಗೇನ್ ಪರ್ಸೆಂಟೇಜ್. ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಸ್ಟ್ ಪ್ರೈಸ್ 100 ಇದ್ದಾಗ ಪ್ರಾಫಿಟ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಯಾವಾಗಲೂ ಕೂಡ ನಾವು ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಕಾಸ್ಟ್ ಪ್ರೈಸ್ 100 ರೂಪಾಯಿ ಆದರೆ ಪ್ರಾಫಿಟ್ ಎಷ್ಟು. ಸೊ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, 100 × 24 ಡಿವೈಡೆಡ್ ಬೈ 64. 8 ಟೇಬಲ್ಸಲ್ಲಿ ಹೋಗುತ್ತೆ, 8 8 × 64, 8 3 × 24, 4 2 × 8, 4 25. So 25 × 3, 75/2, which is nothing but 37.5. So 75/2 ಅಂತಂದರೆ 2 3 × 6, 15, 2 7 × 14, 1.05, 10. So 37.5% is the answer. So 100 ರೂಪಾಯಿ ಮಾರ್ಕ್ ಪ್ರೈಸ್ ಇದ್ದಾಗ 64 ರೂಪೀಸ್ ಕಾಸ್ಟ್ ಪ್ರೈಸ್ ಇದ್ದು 12% ಡಿಸ್ಕೌಂಟ್ ಕೊಟ್ಟಾಗ ಆತನಿಗೆ ಬರುವಂಥ ಲಾಭ ಎಷ್ಟು, 37.5% ಲಾಭವನ್ನು ಆತ ಪಡಿತಾನೆ. ಓಕೆ, ಸೊ ನಿಮಗೆ ಈ ಎಲ್ಲ ಪ್ರಾಬ್ಲಮ್ಸು ಅರ್ಥ ಆಗಿದೆ ಅನ್ಕೋತೀನಿ. ಬೇಸಿಕ್ ಏನು ಹೇಗೆ ಸಾಲ್ವ್ ಮಾಡಬೇಕು, ಒಂದು ಪ್ರಾಫಿಟ್ ಆ್ಯಂಡ್ ಲಾಸನ್ನು ಕೊಟ್ಟಾಗ ಒಂದು ಬೇರೆ ಬೇರೆ ರೀತಿಯ ಸಿಚುವೇಷನಲ್ಲಿ ಸೆಲ್ಲಿಂಗ್ ಪ್ರೈಸು, ಕಾಸ್ಟ್ ಪ್ರೈಸು, ಮಾರ್ಕ್ ಪ್ರೈಸ್, ಡಿಸ್ಕೌಂಟ್ ಈ ಥರದ ಒಂದಷ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು ಹೇಗೆ ಪ್ರಾಫಿಟ್ ಮತ್ತು ಲಾಸನ್ನು ಕಂಡುಹಿಡಿಬೋದು ಅನ್ನುವಂಥದ್ದಕ್ಕೆ ನಿಮಗೆ ಬೇಸಿಕ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಈ ಬೇಸಿಕ್ಸ್ ಗೊತ್ತಾಗಿದ್ದರೆ ಇದರ ಬೇಸಿಸ್ ಮೇಲೆ ನೀವು ಹೆಚ್ಚಿನ ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ಇದೆಲ್ಲವೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.